ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಗೆ ಒಬ್ಬರೇ ಇರೋದು, ಪವಿತ್ರಾತ್ಮರು ಮಾತ್ರನೇ. ಏನಾದರೂ ಒಂದು ಕೋರ್ಟು ಕೇಸು ಅಂತ ಬಂದರೆ ಹೆಲ್ಪ್ ಮಾಡಲಿಕ್ಕೆ ಸುಮಾರು ಜನ ಇದ್ದಾರೆ, ಲಾಯರ್ ಇದ್ದಾರೆ, ಅಡ್ವೊಕೇಟ್ ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಪ್ರತಿಯೊಂದು ವಿಷಯಕ್ಕೂ, ನಮ್ಮ ಸ್ಟಡೀಸ್ ವಿಷಯದಲ್ಲಿರ್ಬೋದು, ಬಿಸ್ನೆಸ್ ವಿಷಯದಲ್ಲಿರ್ಬೋದು, ಈ ಲೋಕದ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಮಗೆ ಹೆಲ್ಪ್ ಮಾಡಲಿಕ್ಕೆ ಭಾಳಷ್ಟು ಜನ ಇದ್ದಾರೆ. ಆದರೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಇರೋದು ಒಬ್ಬರು, ಪವಿತ್ರಾತ್ಮರು. ಸ್ವರ್ಗಕ್ಕೆ ಹೋಗುವಂಥ ವಿಷಯಕ್ಕೆ, ಯೇಸುಕ್ರಿಸ್ತನಿಗೆ ಸಂಬಂಧಪಟ್ಟ ವಿಷಯಕ್ಕೆ ನಮಗೆ ಸಹಾಯ ಮಾಡಲಿಕ್ಕೆ ಒಬ್ಬರೇ ಇರೋದು ಪವಿತ್ರಾತ್ಮರು ಮಾತ್ರನೇ. ಆದರೆ ಪವಿತ್ರಾತ್ಮರನ್ನು ಕೂಡ ನಾವು ಯಾವ್ಯಾವುದಕ್ಕೋ ಕರೆದು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ. ಅದರಿಂದ ನಿಜವಾಗಲೂ ದೇವರು ಪವಿತ್ರಾತ್ಮರನ್ನ ಯಾಕೆ ಕೊಟ್ಟಿದ್ದಾರೆ, ಆ ಉದ್ದೇಶಕ್ಕಾಗಿ ನಾವು ಪವಿತ್ರಾತ್ಮನ ಸಹಾಯ ಕೇಳುವಾಗ ಖಂಡಿತವಾಗಲೂ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಎಲ್ಲರಿಗೂ ವೆಲ್ಕಮ್ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಕಳೆದ ವಾರ ನಾವು ಯಾವ ವಿಷಯವಾಗಿ ಧ್ಯಾನ ಮಾಡಿದ್ವಿ? ಕಳೆದ ಗುರುವಾರ ನಾ ಬಂದಿಲ್ಲ, ಅದಕ್ಕೂ ಹಿಂದಿನ ಗುರುವಾರ ಬಂದಾಗ ಯಾವ ವಿಷಯವಾಗಿ ಧ್ಯಾನ ಮಾಡಿದ್ವಿ? ಎಸ್, ವೆರಿ ಗುಡ್. ಯೋಹಾನನ ಶುಭ ಸಂದೇಶದ 16ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವಾ, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋ ವಿಷಯವಾಗಿ ನಾವು ಧ್ಯಾನ ಮಾಡಿದ್ವಿ. ನಮ್ಮ ವಿಶ್ವಾಸ ಕುಸಿದು ಹೋಗದೇ ಇರಲಿಕ್ಕೆ ಅಥವಾ ನಮ್ಮ ವಿಶ್ವಾಸವನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಮುಖ್ಯವಾಗಿ 3 ಪಾಯಿಂಟ್ಸ್ಗಳನ್ನು ನಾವು ಧ್ಯಾನಿಸ್ತಿದ್ವಿ. ಯಾವುದೆಲ್ಲ? ವೆರಿ ಗುಡ್. ನಿರೀಕ್ಷೆ, ಪರಿಶುದ್ಧಾತ್ಮರು, ದೇವರ ವಾಕ್ಯ. ಖಂಡಿತವಾಗಲೂ ಈ 3 ನೀವು ಮನೆಗೆ ಹೋಗಿ ಎಷ್ಟು ಜನ ಮತ್ತೆ ಧ್ಯಾನ ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದರೆ ನಿಜವಾಗಲೂ ಇದು ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಮಾಡದೇ ಇದ್ದರೆ ಏನೂ ಕೂಡ ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ. ನಾವು ಬಂದು ಏನೂ ಪ್ರಯೋಜನ ಇಲ್ಲ. ಅಥವಾ ಅದರ ವಿಷಯವಾಗಿ ನೀವೇನಾದರೂ ಸ್ವಲ್ಪ ಆಲೋಚನೆ ಮಾಡಿದ್ರಾ? ಈಗ ನಿರೀಕ್ಷೆ ಅಂತ ಕೇಳಿಸ್ಕೊಂಡ್ರಿ, ದೇವರ ವಾಕ್ಯ ಅಂತ ಕೇಳಿಸ್ಕೊಂಡ್ರಿ, ಪವಿತ್ರಾತ್ಮ ಅಂತ ಕೇಳಿಸ್ಕೊಂಡ್ರಿ. ಆ ವಿಷಯವಾಗಿ ಏನಾದರೂ ನೀವು ಮನೆಗೆ ಹೋದ ಮೇಲೆ ಸ್ವಲ್ಪ ಎಫರ್ಟ್ ಹಾಕಿದ್ರಾ? ಹೋಪ್, ವರ್ಡ್ ಆಫ್ ಗಾಡ್ ಆ್ಯಂಡ್ ಹೋಲಿ ಸ್ಪಿರಿಟ್. ಯಾಕೆ ಅಂದರೆ ನಮ್ಮ ವಿಶ್ವಾಸವನ್ನು ನಾವು ದೃಢವಾಗಿ ಇರಿಸ್ಕೋಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಹೇಳಿದೆ, ನಮಗೆ ನಿರೀಕ್ಷೆ ಅನ್ನೋದು ಇರಬೇಕು, ಹೋಪ್ ಇರಬೇಕು. ಹೋಪ್ ಇಲ್ಲದೆ ಇದ್ದರೆ ನಮ್ಮ ವಿಶ್ವಾಸಕ್ಕೆ ಬೆಲೆ ಇಲ್ಲ, ನಾವು ಮಾಡುವ ಯಾವ ಕಾರ್ಯಗಳಿಗೂ ಬೆಲೆ ಇಲ್ಲ. ಏನಿಲ್ಲದೆ ಇದ್ದರೆ, ಭರವಸೆ ಅನ್ನೋದಿಲ್ಲದೆ ಇದ್ದರೆ. ಯಾವುದರಲ್ಲಿ ನಮಗೆ ಭರವಸೆ ಬೇಕು? ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಭರವಸೆ ಏನಾಗಿರಬೇಕು? ವಾಟ್ ಶುಡ್ ಬಿ ಆರ್ ಹೋಪ್ ಆ್ಯಸ್ ಕ್ರಿಶ್ಚಿಯನ್ಸ್? ಕ್ರೈಸ್ತ ವಿಶ್ವಾಸಿಗಳಾಗಿ ನಮ್ಮ ಭರವಸೆ ಏನಾಗಿರಬೇಕು ಅಂತ ಹೇಳಿದೆ? ಏನಾಗಿರಬೇಕು ನಮ್ಮ ಭರವಸೆ? ನಮ್ಮ ಭರವಸೆ ಇಷ್ಟೇ, ಯೇಸು ಬರ್ತಾರೆ, ಬೇಗ ಬರ್ತಾರೆ, ಈಗ ಬರ್ತಾರೆ. ಯಾರು ಬರ್ತಾರೆ? ಯೇಸು ಬರ್ತಾರೆ. ಯಾವಾಗ ಬರ್ತಾರೆ? ಬೇಗ ಬರ್ತಾರೆ. ಯಾವಾಗ ಬರ್ತಾರೆ? ಈಗ ಬರ್ತಾರೆ. ಯಾಕೆ ಈಗ ಬರ್ತಾರೆ ಅಂದರೆ, ಯೇಸು ಹೇಳಿದ್ದಾರೆ, ಸದಾ ಸಿದ್ಧರಾಗಿರಿ, ಸದಾ ಸಿದ್ಧರಾಗಿರಿ. ಯಾವಾಗ ಬರ್ತೀನಿ ಅಂತ ಅವ್ರು ಹೇಳಲಿಲ್ಲ, ಸದಾ ಸಿದ್ಧರಾಗಿರಿ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ಅವರು ಬರುವುದಕ್ಕಿರ್ತಕ್ಕಂಥ ಮುನ್ಸೂಚನೆಗಳನ್ನ ಕೂಡ ಅವರು ಕೊಟ್ಟಿದ್ದಾರೆ. ಸೈನ್ಸ್ ಆಫ್ ಹಿಸ್ ಕಮಿಂಗ್. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಅನೇಕ ಸೈನ್ಸ್ ಅವರು ಕೊಟ್ಟಿದ್ದಾರೆ, ಸಂಕೇತಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾಗಿ ಅವರು ಹೇಳ್ತಾರೆ, ನೋವನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನ ಕಾಲದಲ್ಲಿಯೂ ನಡೆಯುವುದು. ಅರ್ಥ ಆಗ್ತಿದೆಯಾ? ಹಾಂ, ಯೇಸು ಕ್ರಿಸ್ತರು ಈಗ ಬರ್ತಾರೆ ಅಂತ ನಾನು ಯಾವ ಗ್ಯಾರಂಟಿಯಲ್ಲಿ ಹೇಳಿದಂತೆ ನೀವು ಕೇಳೋದಾದರೆ, ಈ ಗ್ಯಾರಂಟಿಯಲ್ಲಿ, ವಾಕ್ಯದ ಗ್ಯಾರಂಟಿಯಲ್ಲಿ. ಈಗ ಅಂದರೆ ಈಗ ಬರ್ತಾರೋ? ಹಾಗಾದರೆ ಅದು ನನಗೆ ಗೊತ್ತಿಲ್ಲ ಈಗ ಬರ್ತಾರೋ ಅಂತ. ಬಟ್ ಈ ದಿನಗಳಲ್ಲಿ ಬರ್ತಾರೆ ಅಂತ ಗ್ಯಾರಂಟಿ ಇದೆ. ಈ ದಿನಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ಬರ್ಬೋದಾ? ಬರ್ಬೋದು. ಈ ವರ್ಷದಲ್ಲಿ ಬರ್ಬೋದಾ? ಬರ್ಬೋದು. ಎಷ್ಟು ದಿವಸದಲ್ಲಿ ಬರ್ಬೋದು ಗೊತ್ತಿಲ್ಲ. ಈಗಲೂ ಬರ್ಬೋದು, ಮುಂದಿನ ಕ್ಷಣನೂ ಬರ್ಬೋದು. ಅವ್ರು ಯಾವಾಗಲೇ ಬರಲಿ, ನಾನು ಸಿದ್ಧ ಇದ್ದೀನ.
ಯೇಸು ಬರ್ತಾರೆ, ಈಗ ಬರ್ತಾರೆ, ಬೇಗ ಬರ್ತಾರೆ, ಈಗ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾನು ಬದುಕ್ತಾ ಇದ್ದೀನ? ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನಮ್ಮ ವಿಶ್ವಾಸ ಸತ್ತ ವಿಶ್ವಾಸವಾಗ್ತದೆ. ನಮ್ಮ ವಿಶ್ವಾಸದಿಂದ ಏನು ಪ್ರಯೋಜನ ಇಲ್ಲ, ಏನೇನು ಪ್ರಯೋಜನ ಇಲ್ಲ, ವೇಸ್ಟ್ ಆಗೋಗ್ಬಿಡುತ್ತೆ. ಈಗ ನಾವು ಒಂದು ಬೋರ್ವೆಲ್ ತೆಗಿಬೇಕಾದ್ರೆ ನಮಗೊಂದು ಹೋಪ್ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ನಮ್ಮ ನಿರೀಕ್ಷೆ ಏನು? ಒಂದು ಬೋರ್ವೆಲ್ ತೆಗಿಬೇಕಾದ್ರೆ ಅಥವಾ ಬಾವಿ ತೆಗೆಸ್ಬೇಕಾದ್ರೆ ನಮ್ಮ ನಿರೀಕ್ಷೆ ಏನು? ನೀರು ಸಿಗುತ್ತೆ ಅಂತ. ಈ ನೀರು ಸಿಗುತ್ತೆ ಅನ್ನೋ ಹೋಪ್ ಇಲ್ಲದೆ ಯಾರಾದರೂ ಬಾವಿ ತೆಗಿತಾರ? ನೀರು ಅನ್ನೋದು ತಲೆ ಒಳಗಡೆ ಇಲ್ಲದೆ ಯಾರಾದರೂ ಬಾವಿ ತೆಗಿತಾರ? ಬೋರ್ವೆಲ್ ತೆಗಿಸ್ತಾರ? ನೀರು ಅನ್ನೋದೊಂದು ಮೈಂಡಲ್ಲಿ ಇರುತ್ತಲ್ವ. ಇದಿಲ್ಲದೆ ಬಾವಿ ತೆಗಿಯಕ್ಕೆ ಹೋದರೆ ಅವನ್ನ ಹುಚ್ಚ ಅಂತ ಕರೀತಾರೆ. ಕರೆಕ್ಟಾ? ಯಾಕಪ್ಪ ನೀನು ಬೋರ್ವೆಲ್ ತೆಗಿಸ್ತಾ ಇದೆಯಾ? ಗೊತ್ತಿಲ್ಲ, ಎಲ್ಲರೂ ತೆಗಿಸ್ತಾ ಇದ್ದಾರೆ, ಅದಕ್ಕೆ ನಾನು ತೆಗಿಸ್ತಾ ಇದ್ದೀನಿ ಅಂದರೆ ನಿಮ್ಗೇನು ಅನಿಸುತ್ತೆ? ಎಲ್ಲ ಮೆಂಟಲ್ ನನ್ನ ಮಗ ಅಂತ ಹೇಳ್ತೀರಿ. ಕರೆಕ್ಟಾ? ಎಲ್ಲರೂ ತೆಗಿಸ್ತಾ ಇದ್ದಾರೆ, ಅದಕ್ಕೂ ಅವನು ತೆಗಿಸ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ತೆಗ್ಸೋನಿಗೆ ಗೊತ್ತಿರಬೇಕು, ಅಥವಾ ಪ್ರತಿಯೊಬ್ಬ ಬೋರ್ವೆಲ್ ತೆಗ್ಸೋನು ಅವನ ಮೈಂಡಲ್ಲಿ ಇರೋದು ನೀರು ಬೇಕು. ನೀರಿಗಾಗಿ ಈ ಬೋರ್ ಹೊಡೆಸೋದು. ಎಲ್ಲರೂ ಹೊಡೆಸೋದ್ರಿಂದ ನಾವು ಹೊಡೆಸ್ತಾ ಇರೋದಲ್ಲ. ಎಲ್ಲರ ಮನೇಲೂ ಬೋರ್ವೆಲ್ ಇದೆ, ಅದಕ್ಕೆ ನಮ್ಮ ಮನೇಲಿ ಬೋರ್ವೆಲ್ ಮಾಡಬೇಕು ಅಂತ ಒಂದು ಕೊರೆಯೋದಲ್ಲ. ನಮಗೆ ನೀರು ಬೇಕು. ವಿ ವಾಂಟ್ ವಾಟರ್. ವಾಟರ್ ಈಸ್ ದ ಹೋಪ್. ಆ ನೀರೇ ನಿರೀಕ್ಷೆ. ಒಬ್ಬ ರೈತ ಅವನು ಬಿತ್ತನೆ ಮಾಡ್ತಾನೆ. ಯಾಕೆ ಬಿತ್ತನೆ ಮಾಡ್ತಾನೆ? ಬೆಳೆ ಬರಲಿಕ್ಕೋಸ್ಕರ ಬಿತ್ತನೆ ಮಾಡ್ತಾನೆ. ಪಕ್ಕದ ಮನೆಯವರು ಎಲ್ಲರೂ ಬಿತ್ತನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ಸುಮ್ಮನೆ ಬೇಜಾರಾಗತ್ತೆ, ನಾವು ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ, ಅದಕ್ಕೆ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ ಅಂತ ಯಾರಾದರೂ ಮಾಡ್ತಾರ ರೈತರು? ಯಾರೂ ಆ ರೀತಿ ಮೂರ್ಖರಿಲ್ಲ. ಮೂರ್ಖರು ಸಿಗಬೇಕಂದ್ರೆ ಕ್ರೈಸ್ತ ಸಭೆ ಒಳಗಡೆ ಹುಡುಕಿದ್ರೆ ಸಿಗ್ತಾರೆ. ಯಾಕೆ ಚರ್ಚಿಗೆ ಹೋಗ್ತೀರಿ? ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಯಾಕೆ ಡೈಲಿ ಪ್ರೇಯರ್ ಮಾಡ್ತೀರಿ? ಎಲ್ಲರೂ ಮಾಡ್ತಾರೆ, ತಾತನ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಯಾಕೆ ಬೈಬಲ್ ಓದ್ತೀರಿ? ಬೈಬಲ್ ಓದಬೇಕಲ್ವಾ, ದೇವ್ರ ವಾಕ್ಯ ಅಲ್ವಾ, ಎಲ್ಲರೂ ಓದ್ತಾರೆ. ಇದು ಓದೋದ್ರಿಂದ ಏನೋ ಒಂದು ಸಮಾಧಾನ, ಅದಕ್ಕೆ ಓದ್ತೀವಿ. ಯಾಕೆ ಧ್ಯಾನಕ್ಕೆ ಹೋಗ್ತೀರಿ? ಧ್ಯಾನಕ್ಕೆ ಹೋಗೋದು ಅದ್ಭುತ ಆಗಲಿಕ್ಕೆ, ನಮಗೆಲ್ಲ ಸಿಗುತ್ತೆ, ಅದಕ್ಕೆ ಹೋಗ್ತಿದ್ವಿ. ಪ್ರೀತಿಯ ಸಹೋದರ ಸಹೋದರಿ, ಅದರಷ್ಟು ಮೂರ್ಖತನ ಬೇರೆ ಯಾವುದೂ ಇಲ್ಲ. ನಾವು ಚರ್ಚಿಗೆ ಹೋಗೋದಾಗಲಿ, ನಾವು ಬೈಬಲ್ ಓದೋದಾಗಲಿ, ನಾವು ಪ್ರಾರ್ಥನೆಗಳನ್ನ ಮಾಡೋದಾಗಲಿ, ನಾವು ಧ್ಯಾನಗಳಿಗೆ ಹೋಗೋದಾಗಲಿ, ಇದರೆಲ್ಲ ಉದ್ದೇಶ ನಮಗೆ ನಿರೀಕ್ಷೆ ಇದೆ. ಯೇಸು ಬೇಗ ಬರ್ತಾರೆ, ಯೇಸು ಬರ್ತಾರೆ, ಬೇಗ ಬರ್ತಾರೆ, ಈಗ ಬರ್ತಾರೆ ಎಂಬ ನಿರೀಕ್ಷೆ ಇರೋದ್ರಿಂದನೇ ನಾವು ಹೋಗ್ತಾ ಇರೋದು. ಆ ನಿರೀಕ್ಷೆ ಇರೋದ್ರಿಂದನೇ ನಾವು ಪ್ರಾರ್ಥಿಸ್ತಾ ಇರೋದು. ಆ ನಿರೀಕ್ಷೆ ಇರೋದ್ರಿಂದನೇ ವಾಕ್ಯ ಓದಿ ಇನ್ನೂ ಹೆಚ್ಚಾಗಿ ನಮ್ಮನ್ನು ನಾವು ಪಾವನ ಮಾಡ್ಕೊಳ್ತಾ ಇರೋದು. ಅದಲ್ಲದೆ ಈ ನಿರೀಕ್ಷೆ ಇಲ್ಲದೆ ನಾವು ಮಾಡುವ ಪ್ರಾರ್ಥನೆ ವ್ಯರ್ಥ ಪ್ರಾರ್ಥನೆ. ಯೇಸು ಮರಳಿ ಬರ್ತಾರೆ ಎಂಬ ನಿರೀಕ್ಷೆ ಇಲ್ಲದೆ ನಾವು ಮಾಡುವ ಎಲ್ಲ ಸಂಪ್ರದಾಯಗಳು, ಸಂಸ್ಕಾರಗಳು ಏನೆಲ್ಲ ಇದೆಯೋ ಅದೆಲ್ಲ ವ್ಯರ್ಥ 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 ವ್ಯರ್ಥ. ಮತ್ತು ಇದೆಲ್ಲ ಯಾಕೆ ಮಾಡ್ತಾಯಿದ್ದೀವಿ? ಚರ್ಚ್ ಯಾಕೆ? ಚರ್ಚಲ್ಲಿ ಸಂಸ್ಕಾರಗಳು ಯಾಕೆ? ಪ್ರಾರ್ಥನೆಗಳು ಯಾಕೆ? ಪ್ರಾರ್ಥನಾ ಕೂಟಗಳು ಯಾಕೆ? ಬೈಬಲ್ ಯಾಕೆ? ಇದೆಲ್ಲ ಯಾಕೆ? ಒಂದೇ ಒಂದು ಉದ್ದೇಶ, ನಮಗೆ ನಿರೀಕ್ಷೆ ಇದೆ. ನಾವು ಭರವಸೆಯ ಯಾತ್ರಿಕರು, ಪಿಲಿಗ್ರಿಮ್ಸ್ ಆಫ್ ಹೋಪ್. ಇದೆಯಾ ಇಲ್ಲೆಲ್ಲಾದರೂ? ಇಲ್ಲ. ಭರವಸೆಯ ಯಾತ್ರಿಕರು. ನಮ್ಮ ಭರವಸೆ ಏನು? ನಮ್ಮ ಈ ಪ್ರಯಾಣ ಹೀಗೆ ಹೋಗಿ ನಿತ್ಯತೆಯಲ್ಲಿ ಕೊನೆಯಾಗುತ್ತೆ. ಕೊನೆಯಾಗುತ್ತೆ ಅಂದರೆ ಎಂಡ್ ಆಗಲ್ಲ, ಮುಂದುವರಿಯುತ್ತೆ. ಈ ಪ್ರಾರಂಭ ಕೊನೆಯಲ್ಲ ಈ ಲೋಕದಲ್ಲಿ ಮಾತ್ರನೇ. ಈ ಲೋಕದಿಂದ ಆ ಕಡೆಗೆ ದಾಟಿ ಹೋದಾಗ ಅಲ್ಲಿ ಪ್ರಾರಂಭನೂ ಇಲ್ಲ, ಕೊನೆಯೂ ಇಲ್ಲ, ನಿರಂತರ. ನೀವು ಹಾಡ್ತಿರಲ್ಲ, ನಿರಂತರ ನಿರಂತರ ನೀನೇ ನಿರಂತರ. ನೀನೇ ಮಾತ್ರ ಅಲ್ಲ, ನಾನು ನಿರಂತರನೇ, ನೀನು ನಿರಂತರನೇ. ಎಲ್ಲಿಂದ? ಈ ಲೋಕದಿಂದ ಆ ಕಡೆ ಹೋದ್ಮೇಲೆ. ಇಲ್ಲಿ ನಿರಂತರ ಅಲ್ಲ. ಇಲ್ಲಿ ಇವತ್ತಿರ್ತೀವಿ, ನೀರಿನ ಮೇಲೆ ಗುಳ್ಳೆ ಥರ. ಇಲ್ಲಿ ಚೆನ್ನಾಗಿದ್ರು, ಡೈಲಿ ಚರ್ಚಿಗೆ ಬರ್ತಾಯಿದ್ರು, ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಟ್ರು. ಅದು ಆಗುತ್ತೆ ಇಲ್ಲಿ. ಈ ಪ್ರಪಂಚದಲ್ಲಿ ನಾವು ಎಷ್ಟೇ ಒಳ್ಳೆಯವರಾದರೂ, ಎಷ್ಟೇ ಕೆಟ್ಟವರಾದರೂ, ಎಂಥ ಮಹಾಪಾಪಿನೇ ಆದರೂ, ಎಂಥ ಅತಿ ಪರಿಶುದ್ಧನಾದರೂ ಒಂದು ದಿನ ಇದ್ದಕ್ಕಿದ್ದಾಗೆ ಸತ್ತೋಗ್ತಾನೆ.
ಅದರಿಂದ ಸಾವು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸ್ಪೆಷಲ್ ಪ್ರೇಯರ್ ಯಾವುದೂ ಇಲ್ಲ. ಸಾವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸ್ಪೆಷಲ್ ಪ್ರಾರ್ಥನೆ ಯಾವುದೂ ಇಲ್ಲ. ಕೆಲವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗೆಲ್ಲ ಕೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡಿ, ICUನಲ್ಲಿದ್ದಾರೆ, ಡಾಕ್ಟ್ರ್ ಆಗಲ್ಲ ಅಂತ ಹೇಳಿಬಿಟ್ರು. ಡಾಕ್ಟ್ರು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡೆಲ್ಲ ತಗೊಂಡಾದ್ಮೇಲೆ ಆಮೇಲೆ ಆಗೋಲ್ಲ ಅಂತ ಹೇಳುತ್ತೆ. ಆಸ್ಪತ್ರೆ ನಡೆಯೋದು ಹೇಗೆ? ನಮ್ಮಂಥವ್ರಿಂದನೇ ತಾನೇ ಅಲ್ವಾ? ನಮ್ಮಂಥ ಅವಿಶ್ವಾಸ ಇರೋದ್ರಿಂದನೇ ಆಸ್ಪತ್ರೆಗಳು ನಡೀತಾ ಇರೋದು. ಅವ್ರು ದುಡ್ಡು ಮಾಡ್ಕೊಂಡು ಅವ್ರು ಚೆನ್ನಾಗಿರ್ತಾರೆ. ಓಕೆ, ಈಗೊಬ್ಬ ಮನುಷ್ಯ ಸತ್ತೋದ್ರೆ ಎಲ್ಲಿಗೆ ಹೋಗ್ತಾನೆ? ಅಪ್ಪನ ಮನೆಗೆ ತಾನೇ ಹೋಗ್ತಾನೆ, ಎಲ್ಲೂ ಬೇರೆ ಎಲ್ಲೂ ಹೋಗೋದಿಲ್ಲಲ್ಲ. ಕರೆಕ್ಟ್ ಅಲ್ವಾ? ಯಾಕೆ ತುಂಬ ಬೇಜಾರಲ್ಲಿದ್ದೀರಾ? ನೀವು ಬೇಜಾರು ಮಾಡಿಕೊಂಡ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಒಂದಿನ ಸಾಯಲೇಬೇಕು. ಅದರಿಂದ ಸಾಯದೇ ಇರಲಿಕ್ಕೋಸ್ಕರ ಯಾವುದು ಪ್ರಾರ್ಥನೆ ಇಲ್ಲ, ಯಾವ ಮೆಡಿಸಿನು ಡಾಕ್ಟ್ರ್ ಕಂಡು ಹಿಡಿದಿಲ್ಲ. ಸುಮ್ಮನೆ ಅವರು ಅದು ಇದು ಎಲ್ಲ ಮಾಡಿ ಕೊಡ್ತಾರೆ, ಸ್ವಲ್ಪ ದಿವಸ ಉಳಿಸ್ಬೋದು. ಲಕ್ಷಾಂತರ ರೂಪಾಯಿ. ಕೆಲವರೆಲ್ಲ ಲಿವರೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾರೆ, ಹಾರ್ಟೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾರೆ, ಎಷ್ಟೋ ಲಕ್ಷಗಳು, 20, 30, 40 ಲಕ್ಷಗಳೆಲ್ಲ ಖರ್ಚು ಮಾಡ್ತಾರೆ. ಡಾಕ್ಟರ್ಸ್ಗಳೇ ದುಡ್ಡಾಗುತ್ತೆ ಅಷ್ಟೇ. ಹಾಗಾದರೂ ಉಪಯೋಗ ಆಗಲಿ ನಿಮ್ಮಿಂದ ಅಲ್ವಾ? ಹಾಗಾದರೂ ಸ್ವಲ್ಪ ದುಡ್ಡು ಖರ್ಚಾಗಲಿ, ಜೀವಪಾವನ ಪರ್ಯಂತ ಸಂಪಾದನೆ ಮಾಡಿದ್ದು ಹಾಗಾದರೂ ಹೋಗಲಿ. ಸುಮ್ಮನೆ ಇಟ್ಕೊಂಡು ಸತ್ತೋಗೋದ್ರ ಬದಲು ಕೊಡಲಿ, ಸ್ಯಾಲ್ರಿ ಕೊಡಲಿಕ್ಕಾದರೂ ಆಗುತ್ತೆ, ಸ್ಟಾಫ್ಗೆಲ್ಲ ಸುಮಾರು ಜನಕ್ಕೆ ಉಪಯೋಗ ಆಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ. ಹಾಗಾದರೆ ಕ್ರೈಸ್ತ ವಿಶ್ವಾಸಿಗಳೇ, ನಾವು ಡಿಸ್ಕರೇಜ್ಮೆಂಟಲ್ಲಿ ಬದುಕಲಿಕ್ಕೆ ಹಾಗೆ ಅಲ್ಲ ಇರುವವರು, ನಾವು ಸಂಪೂರ್ಣ ಎನ್ಕರೇಜ್ಮೆಂಟಲ್ಲಿ ಬದುಕಲಿಕ್ಕೆ ಹಾಗೆ ಇರುವವರು. ನಮಗೆ ಒಂದು ಎನ್ಕರೇಜ್ಮೆಂಟ್ ಬೇಕಾದರೆ ನಮಗೆ ನಿರೀಕ್ಷೆ ಇರಬೇಕು. ಯಾವ ನಿರೀಕ್ಷೆ? ನಾನು ಹೇಳಿದ್ದೆ ಕಳೆದ ವಾರ, ಆ ನಿರೀಕ್ಷೆ. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರಲ್ವ, ನಾನು ಹೋಗಿ ನಿಮಗೆ ಸ್ಥಳವನ್ನು ರೆಡಿ ಮಾಡಿ ನಾನೇ ವಾಪಸ್ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ. ನಮಗೆ ಆ ನಿರೀಕ್ಷೆ ಇರಬೇಕು. ನನ್ನ ದೇವರೇ ಹೇಳಿದ್ದಾರೆ, ನನ್ನ ಕರ್ತನಾದ ಯೇಸು ಹೇಳಿದ್ದಾರೆ, ಹೋಗಿ ನನಗೋಸ್ಕರ ಸ್ಥಳವನ್ನು ರೆಡಿ ಮಾಡಿ ಬಂದು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಹ್ಯಾವ್ ದಟ್ ಹೋಪ್. ನನಗೆ ಆ ನಿರೀಕ್ಷೆ ಇದೆ. ಐ ಆಮ್ ವೆಯ್ಟಿಂಗ್. ನಾನು ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೆ ಅಂತ. ಇದನ್ನು ಕಾಯ್ತಾ ಬದುಕುವ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಟೆನ್ಷನ್ ಇರೋದಿಲ್ಲ. ಟೆನ್ಷನ್ ಯಾರಿಗೆ ಗೊತ್ತಾ? ಈ ವಿಶ್ವಾಸ ಇಲ್ಲದೆ ಇರತಕ್ಕಂತಹ ಅಥವಾ ನಿರೀಕ್ಷೆ ಇಲ್ಲದೆ ಇರತಕ್ಕಂಥ ವಿಶ್ವಾಸಿಗೆ ಫುಲ್ ಟೆನ್ಷನ್ನೇ. ಅಯ್ಯೋ, ಬೋರ್ ಹಾಕ್ಸ್ದೆ, ನೀರೇ ಬಂದಿಲ್ಲ, ಬೆಳೆ ಬಿತ್ತದೆ, ಬೆಳೆನೇ ಬಂದಿಲ್ಲ, ಒಳ್ಳೆ ಬೆಳೆ ಬಂದಿಲ್ಲ, ಒಳ್ಳೆ ನೀರು ಬರ್ತಾ ಇಲ್ಲ, ಈ ಬೋರ್ಗೆ ಇಷ್ಟು ಇನ್ವೆಸ್ಟ್ ಆಯಿತು, ಮತ್ತು 3 ಬೋರ್ ಕೆಲವ್ರು ಹೇಳ್ತಾರಲ್ಲ, 3 ಬೋರ್ ಹಾಕ್ಸಿದ್ವಿ, ಏನೂ ನೀರೇ ಬರ್ತಾ ಇಲ್ಲ, ನಮ್ಮ ಹೊಲದಲ್ಲಿ ಒಳ್ಳೆ ಬೆಳೆ ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡಿಕೊಳ್ಳಿ, ನೆಕ್ಸ್ಟ್ ಬೋರ್ ಒಳ್ಳೆದಾಗಿ ನೀರು ಬರಲಿ, ನೆಕ್ಸ್ಟ್ ಒಳ್ಳೆ ಬೆಳೆ ಬರಲಿ. ಈ ರೀತಿ ಅಲ್ಲ. ಇಟ್ಸ್ ಅ ಫೂಲಿಶ್ನೆಸ್. ಅದಕ್ಕೋಸ್ಕರ ಯಾವುದು ಪ್ರೇಯರ್ ಇಲ್ಲ. ಕೆಲವು ಕಡೆ ಬರಲ್ಲ, ಕೆಲವು ಕಡೆ ಬರುತ್ತೆ. ಅದು ಪ್ರಾರ್ಥನೆ ಮಾಡಿದ್ದಕ್ಕಂತ ಬರೋದಲ್ಲ. ನೀವು ಪ್ರಾರ್ಥನೆ ಮಾಡಿದ್ದಕ್ಕೇನು ಸೂರ್ಯ ಹುಟ್ಟಿದ್ದು ಅಲ್ಲ. ನೀವು ಪ್ರಾರ್ಥನೆ, ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರಿ ಇವತ್ತು ಸಂಜೆ ಆಗಲಿ ದೇವರೇ ಅಂತ? ಯಾರೂ ಪ್ರಾರ್ಥನೆ ಮಾಡಿಲ್ಲ. ಯಾರು ಪ್ರಾರ್ಥನೆ ಮಾಡ್ದೇನೆ ಸಂಜೆ ಆಯಿತಾ? ಮಲ್ಕೊಳ್ಳಿ, ದೇವ್ರ ಜೀವ ಕೊಟ್ಟರೆ ಬೆಳಗ್ಗೆ ಹೇಳ್ತೀವಿ ಅಲ್ವಾ? ಸೂರ್ಯೋದಯ ಆಗುತ್ತೆ. ಸೂರ್ಯನ ಯಾರಾದರೂ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮಾಡಿ ಸೂರ್ಯನ ಹುಟ್ಟಿಸ್ದೆ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ನಾವು ಪ್ರಾರ್ಥನೆಯನ್ನು ಒಂದು ಬಿಸ್ನೆಸ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದೀವಿ. ಈಗ ಕಮರ್ಷಿಯಲ್ ಮಾಡಿಬಿಟ್ಟಿದ್ದೀವಿ ಪ್ರಾರ್ಥನೆ ಅನ್ನೋದನ್ನು. ಅದಕ್ಕೋಸ್ಕರ ಅಂತ. ಪ್ರಾರ್ಥನೆ ಎಲ್ಲರೂ ಮಾಡಬೇಕು. ಪ್ರಾರ್ಥನೆ ಅಂದರೆ ಏನು ಗೊತ್ತಾ? ಪ್ರಾರ್ಥನೆ ಅಂದರೆ ವಿಶ್ವಾಸದ ಒಂದು ಕಾರ್ಯ. ಫೇತ್ ಈಸ್ ಅನ್ ಆ್ಯಕ್ಟ್ ಆಫ್ ಫೇತ್ ಇನ್ ಗಾಡ್. ಪ್ರಾರ್ಥನೆ ವಿಶ್ವಾಸದ ಒಂದು ಕಾರ್ಯ, ಒಂದು ಸಾಂಪ್ರದಾಯಿಕ ಕಾರ್ಯ ಅಲ್ಲ, ಧಾರ್ಮಿಕವಾದ ಕಾರ್ಯ ಅಲ್ಲ. ಪ್ರಾರ್ಥನೆ ಯಾಂತ್ರಿಕತೆ ಅಲ್ಲ. ಇವತ್ತು ನಾವು ಮಾಡ್ತಾ ಇರೋದು ಆ ರೀತಿಯಲ್ಲಿ. ಪ್ರಾರ್ಥನೆ ವಿಶ್ವಾಸದ ಒಂದು ಕಾರ್ಯ. ಯೇಸು ಮಾಡಿದರು, ಯೇಸು ಪ್ರಾರ್ಥಿಸಿದರು ಪ್ರತಿದಿನ. ಅದರ ಅರ್ಥ ಏನು? ಯೇಸು ಡೈಲಿ ಚರ್ಚಿಗೆ ಹೋಗ್ತಾಯಿದ್ರು ಅಂತನಾ? ಅಲ್ಲ. ಯೇಸು ಬೆಟ್ಟದ ಮೇಲೋ ಕಾಡೊಳಗಡೆನೋ ಏಕಾಂತ ಸ್ಥಳಕ್ಕೋ ಹೋಗಿ ಪಿತನ ಜೊತೆಗೆ ಮಾತಾಡ್ತಾ ಇದ್ರು, ತಂದೆ ಜೊತೆಗೆ ಮಾತಾಡ್ತಾ ಇದ್ರು ಪ್ರತಿದಿನ. ಅದೇ ಪ್ರಾರ್ಥನೆ. ಅದಲ್ಲದೆ ಇರೋದು ನಾನು ಹೇಳಿದ್ನಲ್ವಾ, ನಾವು ಮಾಡೋದು, ನಾವು ಕಲ್ತ್ಕೊಂಡಿರೋದು, ನಾವು ಪುಸ್ತಕದಲ್ಲಿ ಇರೋದು, ಓದೋದು, ಇದೇ ಆಗಿಬಿಟ್ಟಿದೆ ನಮ್ಮ ಪ್ರಾರ್ಥನೆ. ಅದೊಂದು ರೀತಿ ವಂಚನೆ.
ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ದೇವರನ್ನ ಭೇಟಿ ಆದಿಯಾ? ಡೈಲಿ ಪ್ರೇಯರ್ ಮಾಡೋರು ಅಂತ ಹೇಳ್ತೀರಲ್ವಾ, ಡಿಡ್ ಯು ಮೀಟ್ ಗಾಡ್? ನಿನ್ನ ಪ್ರಾರ್ಥನೆ ಯಾರ ಹತ್ರ ಮಾಡೋದು ಅಂತಲೂ ಗೊತ್ತಿಲ್ಲ ಅಲ್ವಾ? ಸೊ ಪ್ರಾರ್ಥನೆ ನಿಜವಾಗ್ಲೂ ದೇವರ ಹತ್ರನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಬಳಿ ಪ್ರಾರ್ಥಿಸಬೇಕು ಅಂತ ಯೇಸು ಹೇಳ್ತಾರೆ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಯೇಸು ಹೇಳ್ತಾರೆ, ನೀನು ಪ್ರಾರ್ಥಿಸುವಾಗ ಯಾರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ? ಅಂತರಂಗದಲ್ಲಿರುವ ನಿನ್ನ ತಂದೆಯ ಬಳಿಯಲ್ಲಿ ನೀನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಓಕೆ, ಸೊ ಆ ತಂದೆಯ ಬಳಿಯಲ್ಲಿ ನೀನು ಮಾತನಾಡುವಾಗ ಏನು ಹೇಳಿದ್ರು ಅಪ್ಪ? ಇವತ್ತೇನು ಹೇಳಿದರು? ಏನು ಹೇಳಿದ್ರು ಅಂತ ಗೊತ್ತಿಲ್ಲ ಅಂದರೆ ನೀನು ಪ್ರಾರ್ಥನೆ ಮಾಡಿಲ್ಲ ಅಂತ ಅರ್ಥ. ಏನು ಹೇಳಿದರು ಅಂತ ನಮಗೆ ಗೊತ್ತಾಗಬೇಕು. ಏನು ಮಾತಾಡಿದರು? ದೇವರಿಗೆ ಜೀವ ಇದೆಯಾ? ಖಂಡಿತವಾಗಲೂ ಜೀವ ಇದೆ. ದೇವರೊಬ್ಬ ವ್ಯಕ್ತಿ, ಗಾಡ್ ಇಸ್ ಎ ಪರ್ಸನ್. ಸೊ ದೇವರೊಬ್ಬ ವ್ಯಕ್ತಿ ಆಗಿದ್ದಾರೆ, ದೇವರಿಗೆ ಜೀವ ಇದೆ. ಅವ್ರು ಹೇಳ್ತಾರೆ, ನಾನೇ ಜೀವ, ಜೀವ ಕೊಟ್ಟವರೇ ಅವರು, ಜೀವದ ಒಡೆಯರೇ ಅವರು. ಆ ಜೀವ ನಿತ್ಯವಾದ ಜೀವ. ಅದಕ್ಕೆ ನಾನು ಹೇಳಿದೆ, ಈ ವಿಶ್ವಾಸ ದೃಢವಾಗಿ ನಿಲ್ಲಬೇಕಾದ್ರೆ ಒಂದು ನಿರೀಕ್ಷೆ ಇರಬೇಕು, ಎರಡನೇದಾಗಿ ಪವಿತ್ರಾತ್ಮರು, ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು ನಮ್ಮ ಒಳಗೆ ಇರಬೇಕು. ಮತ್ತು ಈ ಪವಿತ್ರಾತ್ಮನ ಜೊತೆಯಲ್ಲಿ ನಮಗೊಂದು ಸಂಬಂಧ ಇರಬೇಕು, ಪವಿತ್ರಾತ್ಮನೊಂದು ಅನ್ಯೋನ್ಯತೆ ಇರಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲೇ ಇದ್ದರೆ ನಮ್ಮ ಜೀವನ ಹಾಳಾಗೋಗುತ್ತೆ. ನಾವು ಎಂಥ ಕ್ರೈಸ್ತರಾಗಿದ್ದರೂ ಕೂಡ, ಹುಟ್ಟು ಕ್ರೈಸ್ತರಾಗಿದ್ದರೂ ಅಷ್ಟೇ, ಹುಟ್ಟಿದ ಮೇಲೆ ಕ್ರೈಸ್ತರಾಗಿದ್ದರೂ ಅಷ್ಟೇ, ಕರಿಸ್ಮ್ಯಾಟಿಕ್ ಕ್ರೈಸ್ತರಾಗಿದ್ದರೂ ಅಷ್ಟೇ, ಕರಿಸ್ಮ್ಯಾಟಿಕ್ ಅಲ್ಲದೆ ಇರುವ ಕ್ರೈಸ್ತರಾಗಿದ್ದರೂ ಅಷ್ಟೇ, ಕಥೋಲಿಕರಾಗಿದ್ದರೂ ಅಷ್ಟೇ, ಪ್ರೊಟೆಸ್ಟೆಂಟ್ ಆದರೂ ಅಷ್ಟೇ, ಪೆಂಟಿಕೋಸ್ಟ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲದೆ ಇದ್ದರೆ ಅವರ ಜೀವನ ಹಾಳಾಗಿ ಹೋಗ್ತದೆ, ಲೈಫೇ ಹಾಳಾಗೋಗುತ್ತೆ, ವಿಶ್ವಾಸ ಹಾಳಾಗೋಗುತ್ತೆ, ನಿರೀಕ್ಷೆ ಇರೋದಿಲ್ಲ, ದೇವರ ಇಚ್ಛೆ ಏನು ಅಂತ ಅರ್ಥ ಆಗೋದಿಲ್ಲ, ದೇವರ ದಾರಿ ಕಾಣಿಸೋದಿಲ್ಲ. ಆಗ ನಮ್ಮ ದಾರಿಲಿ ಹೋಗ್ತೀವಿ, ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ, ಜೀವನ ಎಲ್ಲ ಗೊಂದಲಮಯ ಆಗುತ್ತೆ. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕಾದ್ರೆ ಮೊದಲನೇದಾಗಿ ಪರಿಶುದ್ಧಾತ್ಮರು ಯಾರು ಅನ್ನುವ ಸರಿಯಾದ ಅರಿವು ನಮಗೆ ಬೇಕು. ಹೋಲಿ ಸ್ಪಿರಿಟ್ ಯಾರು ಅಂತ, ಪವಿತ್ರಾತ್ಮರು ಯಾರು ಅಂತ. ಪವಿತ್ರಾತ್ಮ ಒಂದು ಶಕ್ತಿ ಅಲ್ಲ, ಪವಿತ್ರಾತ್ಮರು ಒಂದು ಕಾನ್ಸೆಪ್ಟ್ ಅಲ್ಲ, ಪವಿತ್ರಾತ್ಮರು ಒಂದು ವಿಷಯ ಅಲ್ಲ, ಒಂದು ಸಬ್ಜೆಕ್ಟ್ ಅಲ್ಲ. ಪವಿತ್ರಾತ್ಮರು ದೇವರಾಗಿದ್ದಾರೆ, ಪವಿತ್ರಾತ್ಮರು ಒಂದು ವ್ಯಕ್ತಿಯಾಗಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ಗಾಡ್, ಹೋಲಿ ಸ್ಪಿರಿಟ್ ಇಸ್ ಎ ಪರ್ಸನ್. ಇಫ್ ಹೋಲಿ ಸ್ಪಿರಿಟ್ ಇಸ್ ಎ ಪರ್ಸನ್, ದೆನ್ ಓನ್ಲಿ ಯು ಕ್ಯಾನ್ ಹ್ಯಾವ್ ಎ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡ್. ಪವಿತ್ರಾತ್ಮ ಒಬ್ಬ ವ್ಯಕ್ತಿ ಆಗಿದ್ದರೆ ಮಾತ್ರ ವೈಯಕ್ತಿಕ ಸಂಬಂಧ ಇಟ್ಕೊಳ್ಳಿಕ್ಕಾಗತ್ತೆ. ಪರ್ಸನ್ ಟು ಪರ್ಸನ್, ವ್ಯಕ್ತಿ. ಈಗ ನಮ್ಮ ಮನೆಯಲ್ಲಿ ನಾವು ಸಾಕು ಪ್ರಾಣಿಗಳಿದೆ, ಆ ಪ್ರಾಣಿಗಳ ಜೊತೆಗೆ ಪರ್ಸನಲ್ ರಿಲೇಷನ್ಶಿಪ್ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅವುಗಳನ್ನ ಆಟ ಆಡಿಸ್ಬೋದು ಅಷ್ಟೇ, ಆದರೆ ಪರ್ಸನಲ್ ರಿಲೇಷನ್ಶಿಪ್ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಅದು ಪರ್ಸನ್ ಅಲ್ಲ, ವ್ಯಕ್ತಿ ಅಲ್ಲ. ಆದರೆ ಪವಿತ್ರಾತ್ಮ ಒಬ್ಬ ವ್ಯಕ್ತಿ, ಇಸ್ ಎ ಪರ್ಸನ್. ಗಾಡ್ ಇಸ್ ಎ ಪರ್ಸನ್. ಹಾಗಾದರೆ ಆ ಪವಿತ್ರಾತ್ಮರ ಜೊತೆಯಲ್ಲಿ ನಾವು ವೈಯಕ್ತಿಕವಾಗಿ ಒಂದು ಸಂಬಂಧ ಇಟ್ಕೋಬೋದು. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಪವಿತ್ರಾತ್ಮನ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡ್ರೆ ಪವಿತ್ರಾತ್ಮ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳಿ? ಸಮಗ್ರ ಸತ್ಯದೆಡೆಗೆ, ಬೇರೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಜಾನ್ ಚಾಪ್ಟರ್ 16 ವರ್ಸ್ 8, ಯೋಹಾನನ ಶುಭ ಸಂದೇಶ 16:8 ಯೇಸು ಸ್ವಾಮಿ ಹೇಳ್ತಾರಲ್ವ, 13 ಅನಿಸುತ್ತೆ, 16:13 ಹೇಳ್ತಾರೆ, ಪವಿತ್ರಾತ್ಮ ಅವರು ನಿಮ್ಮ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ, ಹೇಗೂ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ನಿಮ್ಮಲ್ಲಿಗೆ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅವ್ರು ಎಲ್ಲಿಗೆ ಕರೆದೊಯ್ತಾರಂತೆ? ಸಮಗ್ರ ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾರಂತೆ, ಬೇರೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಪವಿತ್ರಾತ್ಮರು ನಮ್ಮನ್ನು ಬೇರೆ ಯಾವ ಕಡೆಗೂ ಕರ್ಕೊಂಡು ಹೋಗೋದಿಲ್ಲ, ಸಮಗ್ರ ಸತ್ಯವಾದ ಯೇಸು ಕ್ರಿಸ್ತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿತ್ಯ ಜೀವದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಪವಿತ್ರಾತ್ಮರು. ಆದರೆ ಇವತ್ತಿನ ಪವಿತ್ರಾತ್ಮರು ಎಲ್ಲೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಬಿಡಿ. ಹೆಸರು ಮಾತ್ರ ಪವಿತ್ರಾತ್ಮ ಅಷ್ಟೇ, ಆತ್ಮ ಬೇರೆನೇ ಇರುತ್ತೆ. ಹೇಗೆ ಗೊತ್ತಾಗುತ್ತೆ ಬೇರೆ ಆತ್ಮ ಇದೆ ಅಂತ?
ನಿನ್ನಲ್ಲಿ ಹೋಲಿ ಸ್ಪಿರಿಟ್ ಇದ್ದರೆ, ನಿನ್ನಲ್ಲಿರೋದು ಟ್ರೂ ಹೋಲಿ ಸ್ಪಿರಿಟ್ ಆಗಿದ್ದರೆ, ದ ಟ್ರೂ ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು ಟು ಜೀಸಸ್, ನೋವೇರ್ ಎಲ್ಸ್. ನಿಜವಾದ ಪವಿತ್ರಾತ್ಮರು ನಮ್ಮೊಳಗಡೆ ಇದ್ದಿದ್ದೇ ಆದರೆ ಆ ಪವಿತ್ರಾತ್ಮ ನಮ್ಮನ್ನು ಯೇಸುವಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ, ಅಥವಾ ನಿತ್ಯ ಜೀವದ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ನಮಗೆ ಹೆಲ್ಪರ್ನಾಗಿ ಕೊಟ್ಟಿರೋದು. ಪವಿತ್ರಾತ್ಮನ ನಮಗೆ ಸಹಾಯಕರನಾಗಿ ಕೊಟ್ಟಿದ್ದು ಯಾಕೆ ಗೊತ್ತಾ? ಈ ನಿತ್ಯ ಜೀವದ ದಾರಿ ಒಬ್ರಿಗೆ ಮಾತ್ರ ಗೊತ್ತು. ಓನ್ಲಿ ಒನ್ ಪರ್ಸನ್ ನೋಸ್ ದ ವೇ ಟು ಇಟರ್ನಲ್ ಲೈಫ್. ಅದು ಯಾರು? ಯೇಸು. ಯೇಸು ಹೇಳ್ತಾರೆ, ಐ ಆಮ್ ದ ವೇ, ನಾನೇ ದಾರಿ ಅಂತ. ಹಾಗಾದರೆ ಈ ದಾರಿ ಸರಿಯಾಗಿ ಗೊತ್ತಿರೋದು ಅವ್ರಿಗೆ ಮಾತ್ರನೇ. ಅದರಿಂದನೇ ಅವರ ಆತ್ಮ ನಮ್ಮ ಒಳಗಡೆ ಬಂದಾಗ ನಮ್ಮನ್ನು ಆ ದಾರಿಯಲ್ಲಿ ಹೋಗಲಿಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ, ಆ ದಾರಿಯಲ್ಲಿ ನಡೀಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ. ಯಾರು ಬಂದ ಮೇಲೆ? ಪವಿತ್ರಾತ್ಮ ನಮ್ಮಲ್ಲಿಗೆ ಬಂದ ಮೇಲೆ. ನಮಗೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಇಷ್ಟನ ಕೇಳಿದರೆ ನಮಗೆ ಯಾರಿಗೂ ಇಷ್ಟ ಇಲ್ಲ. ನಮಗೆ ಯಾವ ದಾರಿ ಇಷ್ಟ? ನಮಗೆ ಯಾವ ದಾರಿ ಇಷ್ಟ ಹೇಳಿ? ಸ್ವಾಭಾವಿಕವಾಗಿ ನಮಗೆ ನಮ್ಮ ದಾರಿಗಳೇ ಇಷ್ಟ. ನಮಗೆ ಯಾವ ದಾರಿ ಇಷ್ಟ ಅಂದರೆ ಪಕ್ಕದ ಮನೆಯವ್ರ ದಾರಿ ಇಷ್ಟ. ಅವ್ರು ನೋಡಿದ್ರಾ, ಇವ್ರನ್ನ ನೋಡಿದ್ರಾ, ಆ ಮನೆಯವ್ರನ್ನ ನೋಡಿದ್ರಾ, ಹಾಗೆ ಅವರಿವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಆ ದಾರಿ ನಮಗೆ ಇಷ್ಟ. ಮತ್ತು ನಮ್ಮ ಸ್ವಂತ ಇಷ್ಟಗಳಿದೆ, ಅದೇ ದಾರಿಗಳು ನಮಗೆ ಇಷ್ಟ. ಆದರೆ ಒಂದು ತಿಳ್ಕೊಳ್ಳಿ, ಪವಿತ್ರಾತ್ಮರು ಎಂದೆಂದಿಗೂ ನಮ್ಮ ದಾರಿಗೆ ವಿರುದ್ಧವಾಗಿದ್ದಾರೆ. ಸೈತಾನ ಅಲ್ಲ ನಮ್ಮ ದಾರಿಗೆ ವಿರುದ್ಧ. ಪವಿತ್ರಾತ್ಮ, ಹೋಲಿ ಸ್ಪಿರಿಟ್ ಈಸ್ ಆಲ್ವೇಸ್ ಅಗೇನ್ಸ್ಟ್ ಆರ್ ವೇಸ್. ನಮ್ಮ ದಾರಿಗಳು ಎಂದೆಂದಿಗೂ ಪವಿತ್ರಾತ್ಮನ ದಾರಿಗೆ ವಿರುದ್ಧವಾದ ದಾರಿಗಳೇ. ನಮ್ಮ ದಾರಿ ಅಂದರೆ ಮನುಷ್ಯನ ದಾರಿ, ಮಾನುಷಿಕವಾದ ದಾರಿಗಳು, ಮನುಷ್ಯನ ದಾರಿಗಳು. ನನ್ನ ಇಚ್ಛೆ, ನನ್ನ ಇಷ್ಟ ಅಂತ ಏನು ಹೇಳ್ತೀವಲ್ವ, ನನ್ನಿಷ್ಟ, ನನ್ನದೊಂದು ಆಸೆ, ನನ್ನದೊಂದು ಇಷ್ಟ, ನನ್ನದೊಂದು ಬಯಕೆ ಅಂತೆಲ್ಲ ಹೇಳ್ತೀವಲ್ವ, ಅದು ನಮ್ಮ ದಾರಿಗಳು ಎಂದೆಂದಿಗೂ ದೇವರ ಆತ್ಮನ ದಾರಿಗೆ ವಿರುದ್ಧವಾದದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಇದೆ, 5ನೇ ಅಧ್ಯಾಯದಲ್ಲಿ ವಾಕ್ಯ 17. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಅದಲ್ಲ 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 ಹಾಂ ಓದಿ ಓದಿ. ಸಹೋದರರೇ, ನೀವು ಮುಕ್ತ ಸ್ವತಂತ್ರ ಜೀವನವನ್ನು ನಡೆಸಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ. ಆದರೆ ಆ ಸ್ವತಂತ್ರವನ್ನು ದೈಹಿಕ ಬಯಕೆಗಳ 17ನೇ ವಾಕ್ಯ 17. ಏಕೆಂದರೆ ದೈಹಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ. ಇಲ್ಲಿ ದೈಹಿಕ ವ್ಯಾಮೋಹ ಅನ್ನೋಕ್ಕಿಂತ ಫ್ಲೆಶ್ ಅಂತ ತಗೋಬೇಕು. ಶರೀರ ಸ್ವಭಾವ, ಮನುಷ್ಯನ ಸ್ವಭಾವ. ಫಾರ್ ವಾಟ್ ದ ಫ್ಲೆಶ್ ಡಿಸೈರ್ಸ್ ಈಸ್ ಅಪೋಸ್ಡ್ ಟು ದ ಸ್ಪಿರಿಟ್. ವಿರುದ್ಧ ಅಂತೆ. ಗಲಾತ್ಯ 5:17. ದೈಹಿಕ ವ್ಯಾಮೋಹವು ಅಂದರೆ ದೇಹದ ಇಚ್ಛೆ. ದೇಹದ ಇಚ್ಛೆ ಅಂದರೆ ದೇಹ ಇರೋರಿಗೆಲ್ಲ ಇಚ್ಛೆ ಇರುತ್ತಲ್ವ, ಇಚ್ಛೆಗಳು ಪವಿತ್ರಾತ್ಮನಿಗೆ ವಿರುದ್ಧವಾಗಿದೆ. ಪವಿತ್ರಾತ್ಮ ಆ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಪವಿತ್ರಾತ್ಮ ಆ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಆ್ಯಂಡ್ ವಾಟ್ ದ ಸ್ಪಿರಿಟ್ ಡಿಸೈರ್ಸ್ ಇಸ್ ಅಪೋಸ್ ಟು ದ ಫ್ಲೆಶ್. ಇದೆರಡು ಶತ್ರುಗಳೇ. ಒಂದು ಲೆಕ್ಕದಲ್ಲಿ ನಾನು ಅಂತಕ್ಕಂಥ ಈ ಶರೀರ ಸ್ವಭಾವದ ಶತ್ರು ಯಾರು ಕೇಳಿದರೆ ಪವಿತ್ರಾತ್ಮನೇ. ಪವಿತ್ರಾತ್ಮನ ಶತ್ರು ಯಾರು ಕೇಳಿದರೆ ಶರೀರ ಸ್ವಭಾವ, ನಾನೇ. ನಾವು ಸುಮ್ಮನೆ ಸೈತಾನ 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 ಅಂದ್ಕೊಂಡಿರ್ತೀವಿ. ಸೈತಾನ ನಮ್ಮ ಶತ್ರುವೇ. ಯಾವಾಗ ಗೊತ್ತಾ? ನಾವು ಆತ್ಮಿಕ ಜೀವನ ಜೀವಿಸುವಾಗ ನಮ್ಮ ಆತ್ಮಿಕ ಜೀವನಕ್ಕೆ ಶತ್ರು ಸೈತಾನ. ನಾವು ಆತ್ಮಿಕ ಜೀವನಕ್ಕೆ ಬಂದ ಮೇಲೆ ತಾನೇ ಸೈತಾನ ಶತ್ರು ಆಗ್ತಾನೆ. ನಾವು ಆತ್ಮದಲ್ಲಿ ಹೊಸ ಜನ್ಮ ಪಡೀದೇ ಇದ್ದರೆ ನಾವಿನ್ನೂ ಶರೀರದಲ್ಲೇ ಇದ್ದೀವಿ. ಶರೀರದಲ್ಲಿ ಇರ್ತಕ್ಕಂಥ ನಮಗೆ ಶತ್ರು ಯಾರು ಗೊತ್ತಾ? ಪವಿತ್ರಾತ್ಮನೇ. ಶತ್ರು ಅಂದರೆ ಯಾವ ಥರ? ನಮ್ಮ ಇಚ್ಛೆಗೆ ಅವ್ರು ಯಾವತ್ತೂ ಅಪೋಸ್ ಮಾಡ್ತಾನೆ ಇರ್ತಾರೆ. ನಮ್ಮ ಇಚ್ಛೆಗಳು, ನಮ್ಮ ಆಸೆಗಳು, ನಮ್ಮ ಬಯಕೆಗಳು
ಸ್ವಾರ್ಥ ತುಂಬಿದ, ಲೋಕಮಯವಾದ, ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ನಮ್ಮ ಆಸೆಗಳಿರುತ್ತಲ್ವಾ. ಈ ಆಸೆ ಬಯಕೆಗಳಿಗೆ ಪವಿತ್ರಾತ್ಮರು ಯಾವತ್ತೂ ಸಾಥ್ ಕೊಡೋದಿಲ್ಲ. ಪವಿತ್ರಾತ್ಮರು ಯಾವತ್ತೂ ವಿರೋಧನೇ. ಆದ್ದರಿಂದನೇ ನಾವು ರಿಟ್ರೀಟ್ ಸೆಂಟರ್ಗಳನ್ನ ಚೇಂಜ್ ಮಾಡೋದು. ಈ ರಿಟ್ರೀಟ್ ಸೆಂಟ್ರಲ್ಲಿ ಹೋದ್ವಿ, ಏನು ವರ್ಕೌಟ್ ಆಗ್ತಾ ಇಲ್ಲ, ನಮ್ಮ ಇಚ್ಛೆ ಇಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ, ಆದ್ದರಿಂದ ನೆಕ್ಸ್ಟ್ ಇನ್ನೊಂದು ರಿಟ್ರೀಟ್ ಸೆಂಟರ್, ನೆಕ್ಸ್ಟ್ ಇನ್ನೊಂದು ರಿಟ್ರೀಟ್ ಸೆಂಟರ್, ನೆಕ್ಸ್ಟ್ ಇನ್ನೊಂದು ಕರಿಸ್ಮ್ಯಾಟಿಕ್ ಬ್ರದರ್, ಇನ್ನೊಂದು ಬ್ರದರ್, ಈ ರೀತಿ ಒಬ್ಬೊಬ್ಬರನ್ನೇ ಚೇಂಜ್ ಮಾಡಿಕೊಂಡು ಲಾಸ್ಟಿಗೆ ಸೈತಾನ ಹೇಳ್ತಾನೆ, ಇಲ್ಲಿ ದೇವರೇ ಸರಿ ಇಲ್ಲ, ಕಮ್ ಬಾ ಮಾಟ ಮಂತ್ರಕ್ಕೆ ಬಾ, ನಾನು ಕೊಡ್ತೀನಿ ನಿನಗೆ ಅಂತ ಯೇಸು ಕ್ರಿಸ್ತರನ್ನ ಬಿಟ್ಬಿಟ್ಟು ಮಾಟ ಮಂತ್ರಕ್ಕೂ ಹೋಗುವ ಎಷ್ಟೋ ಕ್ರೈಸ್ತರು ಇದ್ದಾರೆ. ಎಲ್ಲ ಪಿಶಾಚಿಯ ಟೆಕ್ನಿಕ್ ಇದೆ. ಎಲ್ಲ ನಾವು ದೇವರಿಗೆ ಶತ್ರುಗಳಾಗಿ ಹೋಗ್ತಾ ಇದ್ದೀವಿ. ನಾನು ಹೇಳ್ತಾ ಇಲ್ಲ ಇದನ್ನು, ನೀವೇನು ನನ್ನ ಬಗ್ಗೆ ಏನು ತಿಳ್ಕೊಬೇಡಿ, ತಿಳ್ಕೊಂಡ್ರೂ ಪರವಾಗಿಲ್ಲ. ಬೈಬಲ್ ಓದಿ, ನಮ್ಮ ಬೈಬಲ್ನಲ್ಲೇ ಇದೆ, ಪವಿತ್ರ ಬೈಬಲ್ ಪುಸ್ತಕದಲ್ಲೇ ಇದೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4-5ನೇ ವಾಕ್ಯ ಹೇಳ್ತದೆ, ಲೋಕದ ಜೊತೆ ನಮ್ಮ ಈ ಫ್ರೆಂಡ್ಶಿಪ್ ಇದೆಯಲ್ವಾ, ಅದು ದೇವರ ಜೊತೆ ಎನಿಮಿಟಿ ಅಂತೆ. ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್ ಈಸ್ ಎನಿಮಿಟಿ ವಿತ್ ಗಾಡ್. ಮತ್ತು ಫೆಲೋಶಿಪ್ ಹೇಗೆ ಬರುತ್ತೆ? ಓದಿಕ್ಕ. ಲೋಕದೊಡನೆ ಗೆಳೆತನವೆಂದರೆ, ಲೋಕದೊಡನೆ ಗೆಳೆತನ ಎಂದರೆ ದೇವರೊಡನೆ ಹಗೆತನವೆಂಬುದು ನಿಮಗೆ ತಿಳಿಯದೆ. ದೇವರೊಡನೆ ಹಗೆತನ ಎಂಬುದು ನಿಮಗೆ ತಿಳಿಯದೆ. ಲೋಕದೊಡನೆ ಗೆಳೆತನವನ್ನ ಬಯಸುವವನು, ಕೇಳಿಸ್ಕೊಳ್ಳಿ, ಲೋಕದೊಡನೆ ಗೆಳೆತನವನ್ನ ಬಯಸುವವನು ದೇವರೊಡನೆ ಹಗೆತನವನ್ನು ಬೆಳೆಸುತ್ತಾನೆ. ದೇವರೊಡನೆ ಹಗೆತನವನ್ನ ಬೆಳೆಸುತ್ತಾನೆ. ಚರ್ಚಿಗೆ ಬಂದರೂ ಅಷ್ಟೇ, ಪ್ರಾರ್ಥನೆ ಮಾಡಿದರೂ ಅಷ್ಟೇ, ಬೈಬಲ್ ಓದಿದರೂ ಅಷ್ಟೇ, ಮೈಕ್ ಹಿಡ್ಕೊಂಡು ಬೋಧನೆ ಮಾಡಿದರೂ ಅಷ್ಟೇ, ಎಲ್ಲ ಅಷ್ಟೇ. ನೀನು ಲೋಕದೊಡನೆ ಫ್ರೆಂಡ್ಶಿಪ್ಪಲ್ಲಿ ಇದೆಯಾ, ಯು ಆರ್ ಗಾಡ್ಸ್ ಎನಿಮಿ. ಹೋಲಿ ಸ್ಪಿರಿಟ್ ಈಸ್ ಅಗೇನ್ಸ್ಟ್ ಯು. ಪವಿತ್ರಾತ್ಮ ನಿನಗೆ ವಿರುದ್ಧವಾಗಿದ್ದಾರೆ, ನಿನ್ನ ಇಚ್ಛೆಗೆ ವಿರುದ್ಧವಾಗಿದ್ದಾರೆ. ಯಾವತ್ತೂ ಅದನ್ನು ಸಪೋರ್ಟ್ ಮಾಡೋದಿಲ್ಲ ಪವಿತ್ರಾತ್ಮ. ಆದರೆ ಇವತ್ತಿನ ಕರಿಸ್ಮ್ಯಾಟಿಕ್ ನಮ್ಮಂಥ ಬ್ರದರ್ಸ್ಗಳು ಸಪೋರ್ಟ್ ಮಾಡ್ತೀವಿ. ಹೌದಾ, ನೀವು ವೀಸಾ ಅಪ್ಲೈ ಮಾಡಿದ್ದೀರಾ, ನೀವು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ನಾ ಪ್ರಾರ್ಥನೆ ಮಾಡ್ತೀವಿ ಆಯಿತಾ ಬೇಗ ಆಗಲಿ ಅಂತ. ಹೌದಾ, ನೀವು ಮನೆ ಕಟ್ತಾ ಇದ್ದೀರಾ, ನಾವು ಪ್ರಾರ್ಥನೆ ಮಾಡ್ತೀವಿ ಬೇಗ ಆಗಲಿ ಅಂತ, ಆಯಿತಾ. ಬಟ್ ಹೋಲಿ ಸ್ಪಿರಿಟ್ ಇದು ಯಾವುದಕ್ಕೂ ಹೆಲ್ಪ್ ಮಾಡಲ್ಲ. ಕರಿಸ್ಮ್ಯಾಟಿಕ್ ಅವ್ರು ಕೆಲವರು ಹೆಲ್ಪ್ ಮಾಡ್ಬೋದು, ಯಾಕಂದರೆ ನಿಮ್ಮದು ಮನೆ ಬೇಕಟ್ಟಿ ಆದರೆ ನೀವು ಕಾಣಿಕೆ ಕೊಡ್ಬೋದಲ್ಲ, ಆಮೇಲೆ ಕಾಣಿಕೆ ಸಿಗುತ್ತೆ ಅವರಿಗೆ, ಡೊನೇಷನ್ ಸ್ವಲ್ಪ ಸಿಗುತ್ತೆ. ಸೊ ಪವಿತ್ರಾತ್ಮರು ಈ ಥರ ಯಾವುದು ಚೀಪ್ ಕೆಲಸಕ್ಕೆ ನಿಂತ್ಕೊಳ್ಳೋದಿಲ್ಲ. ಪವಿತ್ರಾತ್ಮರು ಕೆಲಸ ಮಾಡೋದು ಸಭೆ ಕಟ್ಟುವ ಕೆಲಸಕ್ಕೆ. ಯೇಸು ಕ್ರಿಸ್ತನ ದೇಹವಾದ ಸಭೆ ಇದೆಯಲ್ವಾ, ಧರ್ಮಸಭೆ, ಆ ಕಟ್ಟುವ ಕೆಲಸಕ್ಕೆ. ಬಿಲ್ಡಿಂಗ್ ಕಟ್ಟಲಿಕ್ಕಲ್ಲ, ಚರ್ಚ್ ಬಿಲ್ಡಿಂಗ್ ಕಟ್ಟೋ ಕೆಲಸಕ್ಕಲ್ಲ, ಸಭೆ ಅದು ಕ್ರಿಸ್ತನ ದೇಹ. ಅದು ಕಟ್ಟಲಿಕ್ಕೆ ನಿಮ್ಮ ಕಲ್ಲು ಮಣ್ಣು ಮಸಿ ಎಲ್ಲ ಬೇಕಾಗಿಲ್ಲ, ನಿಮ್ಮ ದುಡ್ಡು ಕಾಸು ಏನೂ ಬೇಕಾಗಿಲ್ಲ. ಅದು ಯೇಸು ಹೇಳಿದ್ದಾರೆ, ಐ ವಿಲ್ ಬಿಲ್ಡ್ ಮೈ ಚರ್ಚ್, ನನ್ನ ಸಭೆನ ನಾನು ಕಟ್ತೀನಿ ಅಂತ ಹೇಳಿದ್ದಾರೆ. ದ್ಯಾಟ್ ಈ ವಿಲ್ ಡೂ, ದ್ಯಾಟ್ ಈಸ್ ಹಿಸ್ ಡ್ಯೂಟಿ. ಅವ್ರು ಮಾಡ್ತಾರೆ. ಅದರಲ್ಲಿ ನಾವು ಸಹಕಾರ್ಮಿಕರಾಗಿ ಸೇರ್ಕೊಳ್ಳೋದಾದರೆ ಅದಕ್ಕೆ ಪವಿತ್ರಾತ್ಮರು ನಮಗೆ ಹೆಲ್ಪ್ ಮಾಡ್ತಾರೆ. ಪರಿಶುದ್ಧಾತ್ಮರು ನಮಗೆ ಅದಕ್ಕೆ ಸಹಾಯ ಮಾಡ್ತಾರೆ. ಸ್ವರ್ಗೀಯ ವಿಷಯಗಳಲ್ಲಿ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ನಾವು ಆ ವಿಷಯದಲ್ಲಿ ಸಹಾಯ ಕೇಳಬೇಕೇ ವಿನಃ ನಾವು ಇದು ಯಾವುದೋ ಅಳಿದು ಹೋಗುವ, ನಶಿಸಿ ಹೋಗುವ ಲೋಕದ ವಿಷಯದಲ್ಲಿ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಪವಿತ್ರಾತ್ಮನ ಜೊತೆಯಲ್ಲಿ ನಾವು ಫೆಲೋಶಿಪ್ ತುಂಬ ಮುಖ್ಯ, ಅನ್ಯೋನ್ಯತೆ ತುಂಬ ಮುಖ್ಯ, ನಿರೀಕ್ಷೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪವಿತ್ರಾತ್ಮರ ಜೊತೆಯಲ್ಲಿ ಅನ್ಯೋನ್ಯತೆ. ಆದರೆ ಈ ಪರಿಶುದ್ಧಾತ್ಮನ ಜೊತೆಯಲ್ಲಿ ಅನ್ಯೋನ್ಯತೆ ಯಾತಕ್ಕಾಗಿ ನಮಗೆ ಆಗ್ತಾ ಇಲ್ಲ ಅಂದರೆ, ನಾವು ಆಲ್ರೆಡಿ ಲೋಕದ ಜೊತೆ ಫ್ರೆಂಡ್ಲಿ ಆಗಿದ್ದೀವಿ. ನೋಡಿ, ನಮಗೇನಾದರೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂದರೆ, ಆರೋಗ್ಯ ಹಾಳಾದರೆ ನಾವು ಮೊದಲೇನು ಮಾಡ್ತೀವಿ? ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ತೀವಿ. ನಮಗೆ ಗೊತ್ತಿರೋ ಮಾತ್ರೆ ಎಲ್ಲ ಮೆಡಿಕಲ್ ಶಾಪಿಗೆ ಹೋಗಿ ತಗೊಳ್ತೀವಿ. ಅದಾದಮೇಲೂ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾಯಿದ್ರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಪಕ್ಕದಲ್ಲಿರೋ ಕ್ಲಿನಿಕ್ಕಿಗೆ ಹೋಗ್ತೀವಿ. ಅದಕ್ಕೂ ಮೀರಿ ಇನ್ನೂ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾಯಿದ್ರೆ ಯಾವುದಾದ್ರೂ ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ. ಅದಕ್ಕೂ ಮೀರಿ ಹೋದಾಗ ಯಾವುದಾದ್ರೂ ಕರಿಸ್ಮ್ಯಾಟಿಕ್ ಅವ್ರನ್ನ ಹಿಡಿತೀವಿ, ಪ್ರೇಯರ್ ಮಾಡ್ಕೊಳ್ಳಿ ಅಂತ ಯಾವುದಾದ್ರು ಧ್ಯಾನ ಕೇಂದ್ರನೋ ಯಾವುದಾದ್ರೂ ಪ್ರೇಯರ್ ಮಾಡೋರನ್ನ ಆಶ್ರಯಿಸ್ತೀವಿ. ಕರೆಕ್ಟಾ? ಮಾಡ್ತೀವಿ. ನಮ್ಮ ಆತ್ಮಕ್ಕೋಸ್ಕರ ನಾವು ಯಾರನ್ನ ಆಶ್ರಯಿಸ್ತಾ ಇದ್ದೀವಿ?
ನಮ್ಮ ಆತ್ಮದ ಪರಿಸ್ಥಿತಿ, ಆತ್ಮ ಸಿಕ್ಕಾದಾಗ, ರೋಗಗ್ರಸ್ತವಾದಾಗ ನಾವೇನಾದರೂ ಸೆಲ್ಫ್ ಕೇರ್ ಮಾಡ್ತೀವ? ಮೊದಲು ಅಲ್ವಾ? ನಮ್ಮ ಆತ್ಮದ ಪರಿಸ್ಥಿತಿ ಏನು ಅಂತ ನಮಗೆ ಕಂಡುಹಿಡಿಬೇಕಾದ್ರೆ ಬೈಬಲ್ ಓದಿದ್ರೆ ಗೊತ್ತಾಗುತ್ತೆ. ಬೈಬಲ್ ಓದ್ತಾ 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 ಗೊತ್ತಾಗೋದೇನು ಗೊತ್ತಾ? ಫೈನಲ್ ಆಗಿ ನನ್ನ ಆತ್ಮ ಸತ್ತೋಗಿದೆ ಅನ್ನೋದು ಅರ್ಥ ಆಗುತ್ತೆ. ಇದು ಓದದೇ ಇದ್ರೆ ನಾವು ಮೋಸ ಹೋಗ್ಬಿಡ್ತೀವಿ. ಇದು ಓದುವಾಗಲೇ ನಮಗೆ ಲೈಫ್ ಸಿಗೋದು. ವೆನ್ ಯು ರೀಡ್ ದ ವರ್ಡ್ ಆಫ್ ಗಾಡ್ ಯು ವಿಲ್ ಗೆಟ್ ಲೈಫ್ ಆಫ್ ಗಾಡ್. ಇದು ಓದದೇ ಇದ್ದರೆ ನಾವು ಮೋಸ ಹೋಗಿ ಹಾಗೆ ಹೋಗ್ಬಿಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಓದೋದು ತುಂಬ ಮುಖ್ಯ, ಆಯಿತಾ? ಸೊ ಅದರಿಂದ ನಾವು ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕಾದ್ರೆ ನಮಗೆ ನಿರೀಕ್ಷೆ ಇರಬೇಕು. ಈ ನಿತ್ಯ ಜೀವದ ನಿರೀಕ್ಷೆ ಇಲ್ಲದಿದ್ದವರು ಸಹವಾಸ ಮಾಡಲ್ಲ ಪವಿತ್ರಾತ್ಮರು. ನೀವು ಎಷ್ಟೇ ವಾಕ್ಯ ಗೊತ್ತಿದ್ರು, ಎಂಥ ಕರಿಸ್ಮ್ಯಾಟಿಕ್ ಆದರೂ, ಎಷ್ಟು ಚರ್ಚಿಗೆ ಬರೋರಾದರೂ ಒಳ್ಳೆಯದೇ, ಇದೆಲ್ಲ ಒಳ್ಳೆ ಕಾರ್ಯಗಳೇ. ಆದರೆ ನಿತ್ಯ ಜೀವದ ನಿರೀಕ್ಷೆ ಇಲ್ಲದೆ ಬದುಕುವ ಸಹವಾಸಕ್ಕೆ ಬರಲ್ಲ ಪವಿತ್ರಾತ್ಮರು. ನನಗೆ ನಿನ್ನ ಸಹವಾಸನೇ ಬೇಡಪ್ಪ ಅಂತ ಹೇಳಿ ಹೋಗ್ತಾರೆ. ಇಲ್ಲ ಪವಿತ್ರಾತ್ಮರೇ ನಾನು ಡೈಲಿ ಚರ್ಚಿಗೆ ಬರ್ತೀನಿ, ನನ್ನ ದೊಡ್ಡ ನಮಸ್ಕಾರ ಅಂತಾರೆ. ಪವಿತ್ರಾತ್ಮರೇ ನನಗೆ ಬೈಬಲ್ ಆದಿಕಾಂಡದಿಂದ ಪ್ರಕಟಣೆ ತನಕ ಎಲ್ಲ ಗೊತ್ತು, ನಾನು ಕಣ್ಣು ಮುಚ್ಕೊಂಡು ಬೋಧನೆ ಮಾಡ್ತೀನಿ. ದೊಡ್ಡ ನಮಸ್ಕಾರ, ನಿನ್ನ ಸಹವಾಸನೇ ಬೇಡ, ನೀನು ಫರಿಸಾಯನಾಗೋ ಸಾಧ್ಯತೆ ಇದೆ ಅಂತಾರೆ. ಮತ್ತು ಪವಿತ್ರಾತ್ಮರು ಯಾರು ಸಹವಾಸ ಮಾಡ್ತಾರೆ ಅಂತ ಕೇಳಿದರೆ, ಯಾರು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಯೇಸು ಕ್ರಿಸ್ತರನ್ನ ಎದುರು ನೋಡ್ತಾ ಒಂದು ಮಗುವಿನ ಹಾಗೆ ಮಾನಸಾಂತರದ ಹೃದಯ ಇಟ್ಕೊಂಡು ಬದುಕ್ತಿರಲ್ವ, ನಿಮ್ಮ ಸಹವಾಸ ಮಾಡಲಿಕ್ಕೆ ಹೋಲಿ ಸ್ಪಿರಿಟ್ ಇಷ್ಟಪಡ್ತಾರೆ. ಅದಕ್ಕೇನೆ ಯೇಸು ಸ್ವಾಮಿ ಹೇಳಿದ್ದು ಆ ಶಿಷ್ಯರಿಗೆ, ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳ್ತಾರಲ್ವ, ನೀವು ಮಾನಸಾಂತರ ಪಟ್ಟು ಮಕ್ಕಳಂತೆ ಆಗದೇ ಇದ್ದರೆ ಎಲ್ಲಿಗಿಲ್ಲ ಪ್ರವೇಶ? ಸ್ವರ್ಗ ಸಾಮ್ರಾಜ್ಯ. ಹಾಂ, ನೀವು ಪರಿವರ್ತನೆ ಹೊಂದಿ ಮಾನಸಾಂತರ ಹೊಂದಿ ಮಕ್ಕಳಂತೆ ಆಗದಿದ್ದರೆ, ಯಾರ ಥರ ಆಗಬೇಕಂತೆ? ಮಕ್ಕಳ ಥರ ಆಗಬೇಕು. ಅಲ್ಲಿವರೆಗೆ ಪರಿವರ್ತನೆ ಆಗಬೇಕು ನಮ್ಮ ಜೀವನ. ಪರಿಸಾಯರ ಥರ ಆಗ್ರಿ ಅಂತ ಹೇಳಲಿಲ್ಲ, ಮಕ್ಕಳ ಥರ ಆಗ್ರಿ. ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದೇ ಇದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೇಳುವುದಕ್ಕೆ ಕಿವಿಯುಳ್ಳವನ್ನು ಕೇಳಿಸಿಕೊಳ್ಳಲಿ. ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದೇ ಇದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ. ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದೇ ಇದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ. ಮಕ್ಕಳಿಗೇನು ಗೊತ್ತಾ? ಎದುರು ನೋಡ್ತಾ ಇರ್ತಾರೆ. ಅಪ್ಪ ಏನಾದರೂ ಹೊರಗಡೆ ಹೋದರೆ, ಅಮ್ಮ ಏನಾದರೂ ಕೆಲಸಕ್ಕೆ ಹೋದರೆ, ಮಕ್ಕಳೇನು ಮಾಡ್ತಾರೆ? ಎದುರು ನೋಡ್ತಾ ಇರ್ತಾರೆ. ಅಪ್ಪ ಯಾವಾಗ ಬರ್ತಾರೆ, ಅಮ್ಮ ಯಾವಾಗ ಬರ್ತಾರೆ, ಅಪ್ಪ ಈಗ ಬರ್ತಾರೆ, ಅಪ್ಪ ಈಗ ಬರ್ತಾರೆ, ಈಗ ಬರ್ತಾರೆ. ಎದುರು ನೋಡ್ತಾ ಇರ್ತಾರೆ ಮಕ್ಕಳು. ಎದುರು ನೋಡುವ ಮಕ್ಕಳಾಗಬೇಕು ನಾವು ಹೇಗೆ ಗೊತ್ತಾ? ಅದೇ ಮಕ್ಕಳು ಸ್ವಲ್ಪ ದೊಡ್ಡಕ್ಕಾದ ಮೇಲೆ ಅಪ್ಪ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇರ್ತೀವಿ. ಮನೆಯಿಂದ ಅಪ್ಪ ಅಮ್ಮ ಯಾವಾಗ ಹೋಗ್ತಾರೆ, ಅಯ್ಯೋ ಇಷ್ಟು ಬೇಗ ಬಂದುಬಿಟ್ರಾ, ಬರದೇ ಇದ್ದರೆ ಆಗ್ತಾಯಿತ್ತು. ಯಾಕಂದ್ರೆ ನಮ್ಮದು ಕೆಲಸ ಕಾರ್ಯಗಳು ಇನ್ನೂ ಸುಮಾರಿದೆ ಅಲ್ವಾ? ಚಾಟಿಂಗ್ ಮಾಡಬೇಕು, ಅವಳ ಹತ್ರ ಮಾತಾಡಬೇಕು, ಅವನ ಹತ್ರ ಮಾತಾಡಬೇಕು. ಇವತ್ತು ಗಂಡ ಹೆಂಡತಿ ಸಂಬಂಧದಲ್ಲೂ ಅದೇ. ಗಂಡ ಯಾವಾಗ ಬರ್ತಾನೆ ಅಂತ ಎದುರು ನೋಡುವಂಥ ಹೆಣ್ಣು ಮಕ್ಕಳಿದ್ದರು ಒಂದು ಕಾಲದಲ್ಲಿ. ಈಗ ಹಾಗಲ್ಲ. ಅಯ್ಯೋ ಗಂಡ ಸ್ವಲ್ಪ ಲೇಟಾಗಿ ಬಂದರೆ ಆಗ್ತಾಯಿತ್ತು, ನಮ್ಮದು ಇನ್ನೂ ಬೇರೆ ಬಿಸ್ನೆಸ್ ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಬೇರೆ ಬಿಸ್ನೆಸ್ ಇದೆ ಅವರಿಗೆ, ಎಲ್ಲದು ನನಗೆ ಹೇಳೋದಿಲ್ಲ. ಹೇಳಿದರೆ ಕೊನೆಗೆ ನೀವು ಅಂತ ಬಿಸ್ನೆಸ್ ಇಳಿದ್ಬಿಟ್ರೆ ಕಷ್ಟ. ಸೊ ಅದರಿಂದ ಎವ್ರಿ ಡೀಟೇಲ್ ಹೇಳೋದು ತಪ್ಪಾಗ್ಬಿಡುತ್ತೆ. ಸೊ ಅದೇ ರೀತಿಯಲ್ಲೇ ವಿಶ್ವಾಸದ ವ್ಯಭಿಚಾರಿಗಳು ನಾವು, ಕ್ರೈಸ್ತ ವಿಶ್ವಾಸಿಗಳು. ಏಸು ಬರ್ತಾರೆ, ಯಾವಾಗ ಬರ್ತಾರೆ, ಯಾವಾಗಾರ ಬಂದ್ಕೊಳ್ಳಿ, ನಮ್ಮ ಮನೆ ಬೇಗ ಕಟ್ಟೋಣ, ಮನೆ ಕಟ್ಟಿ ಮುಗಿಸ್ಬಿಡೋಣ ಬೇಗ, ಈ ವರ್ಷದೊಳಗೆ ಮನೆ ಆಗಬೇಕು, ಅದಾದಮೇಲೆ ಇನ್ನೊಂದು ಆಗಬೇಕು, ಅದಾದಮೇಲೆ ಇನ್ನೊಂದು ಆಗಬೇಕು. ಸುಮ್ಮನೆ ಕೆಲಸ ಇಲ್ಲ, ಏಸು ಬರ್ತಾರಂತೆ. 2000 ವರ್ಷಗಳಿಂದನೂ ಹೇಳ್ಕೊಂಡೇ ಇದ್ದಾರೆ, ಏಮರ್ಸ್ಕೊಂಡೇ ಇದ್ದಾರೆ, ಇನ್ನೂ ಬಂದಿಲ್ಲ, ಈಗ ಬಂದುಬಿಡ್ತಾರಾ? ಇದೆಲ್ಲ ಪೈಶಾಚಿಕ ಆಲೋಚನೆಗಳು. ಪ್ರೀತಿಯ ಸಹೋದರ ಸಹೋದರಿ, ಅದು ಕ್ರೈಸ್ತ ವಿಶ್ವಾಸನೇ ಅಲ್ಲ. ಯಾವುದು? ಈ ನಿರೀಕ್ಷೆ ಇಲ್ಲದ ಜೀವನ ಇದೆಯಲ್ವಾ? ಯೇಸು ಬರ್ತಾರೆ, ಈಗ ಬರ್ತಾರೆ, ಬೇಗ ಬರ್ತಾರೆ,
ಈ ನಿರೀಕ್ಷೆ ಇಲ್ಲದ ಜೀವನ ಕ್ರೈಸ್ತ ಜೀವನನೇ ಅಲ್ಲ. ದಟ್ ಈಸ್ ಹೋಪ್ಲೆಸ್ ಲೈಫ್. ನಮಗೆ ಈ ಹೋಪ್ ಇರಬೇಕು. ನಿಮ್ಮ ಮನೇಲಿರೋ ಮಕ್ಕಳಿಗೆ ಇನ್ಯಾವ ಹೋಪ್ ಕೊಡ್ತೀರಿ? ಈ ಹೋಪ್ ಅಲ್ಲದೆ ಇನ್ಯಾವ ಹೋಪ್ ಕೊಡ್ತೀರಿ? ಚೆನ್ನಾಗಿ ಓದು, ಮುಂದಿನ ವರ್ಷ ಡಾಕ್ಟ್ರ್ ಆಗು ಅಂತನಾ? ಅದಲ್ಲ. ಚೆನ್ನಾಗಿ ಓದಬೇಡಿ ಅಂತ ಹೇಳಬೇಡಿ, ಓದ್ತಾರೆ. ಆದರೆ ಈ ನಿರೀಕ್ಷೆ ಕೊಡಬೇಕು, ಯೇಸು ಬರ್ತಾರೆ. ಮಗನೇ, ನೀನು ಏನಾದರೂ ಓದು, ಕಲಿ, ಯೇಸು ಬರ್ತಾರೆ, ಮರಿಬೇಡ. ಸ್ಕೂಲಿಗೆ ಹೋಗೋ ದಾರಿಲಿ ಯೇಸು ಬರ್ಬೋದು, ಪ್ರಿಪೇರ್ ಆಗಿ ಹೋಗು. ಕಾಲೇಜಿಗೆ ಹೋಗೋ ಮಕ್ಕಳಿದ್ರೆ ಕಾಲೇಜಿಗೆ ಹೋಗೋ ದಾರಿಲಿ ಯೇಸು ಬರ್ಬೋದು, ಎಚ್ಚರವಾಗಿ ಹೋಗು. ಕೆಲಸ ಮಾಡೋರು ಯೇಸು ಬರ್ಬೋದು, ಎನಿ ಟೈಮ್ ಬರ್ಬೋದು. ಯೇಸುವಿನ ಮಾತು ಸತ್ಯ. ನೋವನ ಕಾಲದಲ್ಲಿ ನಡೆದಂತೆ ನರಪುತ್ರನ ಕಾಲದಲ್ಲೂ ನಡೆಯುತ್ತದೆ, ಸಂಭವಿಸುತ್ತದೆ. ನೋವನ ಕಾಲದಲ್ಲಿ ಜನರು ತಿನ್ನುವುದರಲ್ಲಿ, ಕುಡಿಯೋದ್ರಲ್ಲಿ, ಮಜಾ ಮಾಡೋದ್ರಲ್ಲಿ, ಮನೆ ಕಟ್ಟೋದ್ರಲ್ಲಿ, ಮದುವೆ ಮಾಡೋದ್ರಲ್ಲಿ, ಇದರಲ್ಲಿ ಬ್ಯುಸಿ 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 ಬ್ಯುಸಿ. ಇವತ್ತು ಜನ ಯಾವುದರಲ್ಲಿ ಬ್ಯುಸಿ? ಯಾವುದ್ರಲ್ಲಿ ಬ್ಯುಸಿ? ಇದರಲ್ಲೇ ಬ್ಯುಸಿ. ಸಾಕಲ್ವ? ಯೇಸು ಹೇಳಿದ ಸತ್ಯನೋ ಸುಳ್ಳ? ನೋವನ ಕಾಲದಲ್ಲಿ ಬ್ಯುಸಿ ಪ್ರಪಂಚ ಇತ್ತು, ಈಗಲೂ ಬ್ಯುಸಿ ಪ್ರಪಂಚ. ನೋವನ ಕಾಲದಲ್ಲಿ ಯಾವ ರೀತಿ ಈ ಸಲಿಂಗ ಕಾಮ ಇತ್ತೋ ಅದೇ ರೀತಿ ಇವತ್ತು ಈ ಸಲಿಂಗ ಕಾಮ, ಅಥವಾ ಗಂಡು ಗಂಡನ್ನು ಮದುವೆ ಆಗೋದು, ಹೆಣ್ಣು ಹೆಣ್ಣನ್ನು ಮದುವೆ ಆಗೋದು. ಈ ಕೆಲವರು ಹೇಳ್ತಾ ಇದ್ರು, ಏನೋ ಬಂದುಬಿಟ್ಟಿದೆ ಈಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಚೈನಾದವರೇನೋ ಅದ್ರ ಮುಖಾಂತರನೂ ಮಕ್ಕಳಾಗೋ ಒಂದು ಸಿಸ್ಟಮ್ ಕಂಡುಹಿಡಿತಾ ಇದ್ದಾರಂತೆ. ಬೈಬಲ್ನಲ್ಲೂ ಅದೇ ರೀತಿಯೆಲ್ಲ ಆಗಿದೆ. ದೇವದೂತರು ಮನುಷ್ಯ ಪುತ್ರಿಯರ ಜೊತೆಗೆ ಒಂದಾಗಿ ನೆಫಿಲಿಯರ್ ಹುಟ್ಟಿದರು. ಅದೆಲ್ಲ ದೇವರ ಪ್ಲ್ಯಾನ್ಗೆ ವಿರುದ್ಧ. ಸ್ತ್ರೀ ಪುರುಷ ಒಂದಾಗೋದು ದೇವರ ಪ್ಲ್ಯಾನ್. ಇದು ಹಾಗಲ್ಲ. ದೇವದೂತರು ಮನುಷ್ಯ ಪುತ್ರಿಯರ ಜೊತೆಗೆ ಒಂದಾಗೋದು ದೇವರ ಸಿಸ್ಟಮ್ಗೆ ವಿರುದ್ಧ, ದೇವರ ಯೋಜನೆಗೆ ವಿರುದ್ಧವಾದ ಕಾರ್ಯಗಳು. ಇದರಿಂದ ರಾಕ್ಷಸಾಕಾರದವ್ರು ಹುಟ್ಟಿದ್ರು ಆ ಕಾಲದಲ್ಲಿ. ನರಪುತ್ರನ ಕಾಲದಲ್ಲಿ ಏನೇನೋ ಒಂದಾಗ್ತಾ ಇದೆ. ಇಲ್ಲಿ ಒಂದಾಗಬಾರ್ದೆಲ್ಲ ಒಂದಾಗ್ತಾ ಇದೆ. ಮಗು ಹೇಗಾಗಬೇಕು ಅಂತ ದೇವ್ರ ನಿಶ್ಚಯ ಮಾಡಿದ್ದಾರೆ, ಹಾಗೆ ಆಗಬೇಕು. ಇದು ಯಾವುದೋ ಟ್ಯೂಬ್ ಒಳಗಡೆ, ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕೋದು, ಅಲ್ಲಿಂದ ಇಂಜೆಕ್ಟ್ ಮಾಡೋದು, ಅದೊಂಥರ ಇದೆಯಾ? ಇದೆ. IVF ಇದೆಯಾ? ಇದೆ. ಈಗ IVF ಟೆಸ್ಟ್ ಟ್ಯೂಬ್ ಎಲ್ಲ ಹೋಗಿ ದಾಟಿ ಹೋಯ್ತು. ಈಗ AI ಬಂದುಬಿಟ್ಟಿದೆ. AI ಮಕ್ಕಳಾಗೋದ್ರ ಇದರಲ್ಲಿ ಮಕ್ಕಳು ಮಾಡೋದ್ರಲ್ಲಿ ಅನೇಕರೀಗ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಏನು ಅಂತ ಕೇಳಿದರೆ ಇದು ಏನೂ ಅಲ್ಲ. ಇದೆಲ್ಲ ಆಗುತ್ತಾ ಕೇಳಿದರೆ ಸಂಭವಿಸುತ್ತೆ. ನೀವೇನು ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಹೌದು, ಹೀಗೂ ಆಗುತ್ತಾ ಕೇಳಿದರೆ ಹೀಗೂ ಉಂಟೆ ಅಂತ ಇದೆಯಲ್ಲ, ಹೀಗೂ ಉಂಟು ಆಗುತ್ತೆ. ಸೈತಾನ ಸಾಧಾರಣವನಲ್ಲ, ಅವನಿಗೆ ಸುಮಾರೆಲ್ಲ ಜಾದು ಮಾಡಲಿಕ್ಕೆ ಗೊತ್ತು. ಸಾಧ್ಯವಾದಷ್ಟು ಜನರ ತಲೆ ಹಾಳು ಮಾಡಲಿಕ್ಕೆ ಅವನ್ನೆಲ್ಲ ಮಾಡ್ತಾನೆ. ಆದರೆ ಇದೆಲ್ಲ ಸಂಭವಿಸುತ್ತದೆ ಎಂದು ಯೇಸು ಕ್ರಿಸ್ತರು ಮುಂಚಿತವಾಗಿಯೇ ಹೇಳಿದ್ದಾರೆ. ಎಲ್ಲ ಸಂಭವಿಸ್ತದೆ. ಈ ರೀತಿಯ ಅನೇಕ ಪೈಶಾಚಿಕ ಕೃತ್ಯಗಳು ಈ ಲೋಕದಲ್ಲಿ ಸಂಭವಿಸ್ತದೆ. ಎಷ್ಟೋ ಹಾಸ್ಟೆಲ್ಸ್ಗಳಲ್ಲಿ, ಬೆಂಗಳೂರಲ್ಲೇ ಗೊತ್ತಾಗುತ್ತೆ ನಿಮಗೆ ಹುಡುಕಿದ್ರೆ. ಅವ್ರಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ಹುಡುಗ ಹುಡುಗ ಒಟ್ಟಿಗೆ ಬದುಕೋದು, ಹುಡುಗಿ ಒಟ್ಟಿಗೆ ಬದುಕೋದು. ಗಂಡ ಹೆಂಡತಿಗಿಂತ ಇನ್ನೂ ಮೋಸವಾಗಿ ಬದುಕ್ತಾರೆ ಅವರು. ಅಪ್ಪ ಅಮ್ಮಂಗೆ ಗೊತ್ತಾಗೋದಿಲ್ಲ. ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಹುಡುಗನ ಹುಡುಗಿನ ಅಂತ ಕೇಳ್ತಾರೆ. ಹುಡುಗಿನ ಹಂಗಾದ್ರೆ ಹೋಗು ಅಂತಾರೆ. ಇವತ್ತು ಅಪ್ಪ ಅಮ್ಮ ಹೆದರ್ಕೋಬೇಕಾಗಿರೋದು ಹುಡುಗಿ ಮನೆಗೆ ಕಳಿಸ್ಲಿಕ್ಕೇನೆ. ಹುಡುಗ ಇನ್ನೂ ಏನು ಮಾಡೋಕ್ಕಾಗಲ್ಲ. ಗಂಡು ಮಕ್ಕಳು ಬಿಡಿ, ಎಲ್ಲಿದ್ರು ಏನು ತೊಂದರೆ ಇಲ್ಲ, ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ತಲೆ ಕೆಡಿಸ್ಕೋಬೇಡಿ, ನಿಮಗೆ ಗೊತ್ತಾಗಲ್ಲ ಕೆಲವುದೆಲ್ಲ. ಆದರೆ ಇವತ್ತು ಹುಡುಗ ಹುಡುಗಿನ ಕಳಿಸೋದಕ್ಕಿಂತ ಹುಡುಗಿನ ಒಟ್ಟಿಗೆ ಕಳಿಸೋದೇ ಡೇಂಜರ್. ನಾವು ತಿಳ್ಕೊಂಡಿರೋದು ಹುಡುಗಿ ತಾನೇ, ಏನು ತೊಂದರೆ ಇಲ್ಲ ಅಂತ. ತೊಂದರೆ ಇಲ್ವಾ? ತೊಂದರೆ ಹೆಚ್ಚಾಗಿ ಆಗೋಗ್ಬಿಟ್ಟಿದೆ. ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ ಅಷ್ಟೇ. ಇದೆಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಕೇಳಿದರೆ, ಯೇಸು ಕ್ರಿಸ್ತನ ಪುನರಾಗಮನದ ಮುಂಚೆ ಈ ರೀತಿಯೆಲ್ಲ ಆಗೇ ಬೇಕೆಂದು ಬರೆಯಲ್ಪಟ್ಟಿದೆ. ಈ ರೀತಿ ಸಂಭವಿಸ್ತದೆ ಎಂದು ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೆಲ್ಲ ಸಂಭವಿಸಲೇಬೇಕು. ಅದೆಲ್ಲ ಸಂಭವಿಸುತ್ತೆ. ಇನ್ನೂ ವರ್ಸ್ಟ್ ಆಗಿರೋದೆಲ್ಲ ಸಂಭವಿಸುತ್ತೆ. ನೀವು ಕೇಳಿಸ್ಕೊಳ್ತೀರಿ ಮುಂದಕ್ಕೆ. ಪ್ರಪಂಚ ಇನ್ನು ಮುಂದಕ್ಕೆ ಹೇಗಿರುತ್ತೋ ಏನೋ.
ಹೇಗಿರುತ್ತೆ ಏನೋ ಕೇಳಿದರೆ ವೆಯ್ಟ್ ಆ್ಯಂಡ್ ಸಿ. ಇನ್ನೂ ಎಲ್ಲ ಈಗ ನೋಡಿ, ಈಗ ಒಂದೇ ಕುಟುಂಬದಲ್ಲಿ ಪ್ರೀತಿ ಇದೆಯಾ? ಇಲ್ಲ. ಕುಟುಂಬ ಸ್ವಂತ ತಂದೆ ತಾಯಿನೇ ಮಕ್ಕಳಿಗೆ ಶತ್ರು, ಮಕ್ಕಳು ತಂದೆ ತಾಯಿಗೆ ಶತ್ರು. ಮೊದಲು ಹೇಗಿತ್ತು? ಎಲ್ಲ ಒಟ್ಟಿಗೆ ಬದುಕ್ತಾ ಇದ್ವಿ, ಜಾಯಿಂಟ್ ಫ್ಯಾಮಿಲೀಸ್. ಈಗ ಬ್ರೋಕನ್ ಫ್ಯಾಮಿಲೀಸ್. ಗಂಡ ಹೆಂಡತಿ ಇಬ್ಬರೇ ಇದ್ದರೂ ಕೂಡ ಜಾಯಿಂಟ್ ಇಲ್ಲ, ಬ್ರೋಕನ್ನೆಸ್. ಮೊದಲು ಒಂದೇ ಮನೆ ಒಳಗಡೆ 10 ಕುಟುಂಬಗಳು ಒಟ್ಟಿಗೆ ಇರ್ತಾಯಿತ್ತು. 20, 30, 40, 50, 60, 70 ಜನರು ಒಂದೇ ವಠಾರದೊಳಗಡೆ ಒಂದೇ ಕುಟುಂಬದಲ್ಲಿ ಒಟ್ಟಾಗಿ ಒಂದೇ ಒಲೆ ಒಟ್ಟಿಗೆ ಊಟ ಮಾಡ್ತಾಯಿದ್ರು, ಒಟ್ಟಿಗೆ ದುಡಿತಾ ಇದ್ರು. ಈಗ ಒಲೆನೇ ಇಲ್ಲ ಬಿಡಿ, ಕರೆಂಟ್ ಒಲೆ ಬಂದುಬಿಟ್ಟಿದೆಯಲ್ಲ. ಸೊ ಈಗ ಇಬ್ಬರೇ ಇದ್ದರೂ ಕೂಡ ಒಟ್ಟಿಗೆ ಇಲ್ಲ. ಎಂಥ ಪರಿಸ್ಥಿತಿಗೆ ಬಂದಿದೆ ನೀವೇ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದು ಯಾರ್ದೋ ಅಲ್ಲ, ನಮ್ಮ ಕುಟುಂಬಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ ಇದೆಲ್ಲ ಸಂಭವಿಸ್ತಾ ಇರುವಾಗ ನಾವು ತಿಳ್ಕೋಬೇಕು, ಯೇಸು ಕ್ರಿಸ್ತನ ಆಗಮನ ಸನ್ನಿಹಿತವಾಗಿದೆ. ಮತ್ತಾಯನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ 10ನೇ ವಚನ 12ನೇ ವಚನದಲ್ಲೆಲ್ಲ ಯೇಸು ಸ್ವಾಮಿ ಹೇಳ್ತಾರಲ್ವ, ಯೇಸು ಕ್ರಿಸ್ತರ ಆ ಒಂದು ಆಗಮನದ ಸಮಯದಲ್ಲಿ ಏನೆಲ್ಲ ಸಂಕೇತಗಳಾಗುತ್ತೆ ಅಂತ ಕೆಲವೊಂದಲ್ಲಿ ಬರೆದಿದ್ದಾರೆ. ಎಲ್ಲದೂ ಅಲ್ಲ, ಕೆಲವೊಂದಲ್ಲಿದೆ. 10, 11, 12 ಏನಿದೆ ಓದಿ ನೋಡ್ರಿ. ಆ ದಿನಗಳಲ್ಲಿ ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು. ಆ ದಿನಗಳಲ್ಲಿ ಯೇಸು ಕ್ರಿಸ್ತನ ಪುನರಾಗಮನದ ಸಮಯದಲ್ಲಿ ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವುದು. ಯಾವ ರೀತಿ ನೋವನ ಕಾಲದಲ್ಲಿ ಅನೇಕರು ವಿಶ್ವಾಸ ಭ್ರಷ್ಟರಾದರೋ, ಅದೇ ರೀತಿಯಲ್ಲಿ ನರಪುತ್ರನು ಆಗಮಿಸಿ ಬರುವ ಸಮಯದಲ್ಲೂ ಅನೇಕರು ವಿಶ್ವಾಸ ಭ್ರಷ್ಟರಾಗುವರು. ಅದರ ಅರ್ಥ ಏನು ಗೊತ್ತಾ? ವಿಶ್ವಾಸ ಕಳ್ಕೊಳ್ತಾರೆ ಅಂತ. ನಿಮಗೆ ಗೊತ್ತಿದೆಯೋ ಇಲ್ವೋ? ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ, ಅಥವಾ ರಿಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಮೊದಲೆಲ್ಲ ಯುರೋಪ್ ರಾಜ್ಯದಲ್ಲಿ, ದೇಶದಲ್ಲಿ ಅನೇಕ ಜನ ಮಿಷನರಿಗಳಿದ್ದರು. ಅಲ್ಲಿಂದಾನೇ ಪ್ರಪಂಚದ ಬೇರೆ ಬೇರೆ ಕಡೆ ಮಿಷನರಿಗಳಿಗೆ ಹೋಗ್ತಾಯಿದ್ರು, ಮಿಷನರಿಗಳಾಗಿ ಶುಭ ಸಂದೇಶಕ್ಕೆ ಹೋಗ್ತಾಯಿದ್ರು. ಇವತ್ತು ಅಲ್ಲಿಗೆ ಮಿಷನರಿಗಳನ್ನ ಕಳಿಸೋ ಪರಿಸ್ಥಿತಿ ಬಂದಿದೆ. ಯುರೋಪ್ನಲ್ಲಿರ್ತಕ್ಕಂಥ ಎಷ್ಟೋ ಚರ್ಚ್ಗಳು ಮಸೀದಿಗಳಾಗಿದೆ, ಸೂಪರ್ ಮಾರ್ಕೆಟ್ ಆಗಿದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿದೆ, ನೈಟ್ ಕ್ಲಬ್ಗಳಾಗಿದೆ. ಮಾರಾಟ ಮಾಡಿಬಿಟ್ಟಿದ್ದಾರೆ ಚರ್ಚ್ ಬಿಲ್ಡಿಂಗ್. ಮೇಂಟೈನ್ ಮಾಡಲಿಕ್ಕೆ ದುಡ್ಡಿಲ್ಲ. ವಯಸ್ಸಾದ ಸ್ವಲ್ಪ ಈ ಥರ ಬಂದು ಕೂತ್ಕೊಂಡಿರ್ತಾರೆ ಸಂಜೆ ಹೊತ್ತು. ಅವ್ರ ಹತ್ರ ಏನಿರುತ್ತೆ ಪಾಪ? ಅವ್ರ ಹತ್ರ ಏನೂ ಇರೋದಿಲ್ಲ. ಯೌವನಸ್ಥರೆಲ್ಲ ಎಲ್ಲಿದ್ದಾರೆ? ಬಾರಲ್ಲಿ, ಕ್ಲಬ್ಬಲ್ಲಿ, ಸ್ಟ್ರೀಟಲ್ಲಿ ಮಜಾ ಮಾಡಿಕೊಂಡು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ಕ್ರೈಸ್ತರು. ಯುರೋಪಿಯನ್ ಕಂಟ್ರೀಸಲ್ಲಿ ಚರ್ಚಸ್ಗಳು ಇವತ್ತು ಕಡಿಮೆ ಇಲ್ಲ. ಯಾಕೆ ಹೀಗೆ? ವಿಶ್ವಾಸ ಭ್ರಷ್ಟತನ. ಇದೆಲ್ಲ ಯಾಕೆ ಕೇಳಿದರೆ, ಇದೆಲ್ಲ ಯೇಸುವಿನ ಪುನರಾಗಮನದ ಮುನ್ಸೂಚನೆ. ನೀವು ಹಾಗೆ ಆಗದಂತೆ ಎಚ್ಚೆತ್ತುಕೊಳ್ಳಿರಿ. ಇದೆಲ್ಲ ಆಗುತ್ತೆ. ಈ ನಿರೀಕ್ಷೆ ಇಲ್ಲ ಅಂದರೆ ಆಗುತ್ತೆ. ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲ ಅಂದರೆ ಆಗೋ ಸಾಧ್ಯತೆ ಇದೆ. ದೇವರ ವಾಕ್ಯನ ಗಟ್ಟಿ ಹಿಡ್ಕೊಳ್ಳದೆ ಇದ್ದರೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಯೇಸು ಹೇಳಿದ್ದು, ನೀವು ವಿಶ್ವಾಸದಲ್ಲಿ ಕುಸಿದು ಹೋಗದ ಹಾಗೆ ಎಚ್ಚರಿಕೆ ವಹಿಸಿ. ಆರೋಗ್ಯ ಒಂದು ವೇಳೆ ಕುಸ್ತು ಹೋದರೂ ಪರವಾಗಿಲ್ಲ, ವಿಶ್ವಾಸ ಕುಸ್ತು ಹೋದರೆ ಸ್ವರ್ಗ ನಷ್ಟ ಆಗುತ್ತೆ, ಯೇಸು ನಷ್ಟ ಆಗ್ತಾರೆ. ವಿಶ್ವಾಸ ಕುಸ್ತು ಹೋಗ್ತಾ ಇದೆ. ಇನ್ನು ಹೋಗ್ಲಿಕ್ಕೆ, ನನ್ನ ಪ್ರಕಾರ ಇನ್ನು ಹೋಗ್ಲಿಕ್ಕೆ ಏನು ಇಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಗಾನ್. ಆಮೇಲೆ ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು. ಈ ದ್ರೋಹ ಅನ್ನೋದು ಎಲ್ಲಿಲ್ಲ ಇವತ್ತು? ನೀವೇ ಯೋಚನೆ ಮಾಡಿ. ಈ ದ್ರೋಹ ಎಲ್ಲಿಂದ ಪ್ರಾರಂಭ ಆಗುತ್ತೆ ಗೊತ್ತಾ? ಮನೆ ಒಳಗಡೆಯಿಂದ ಪ್ರಾರಂಭ ಆಗುವ ದ್ರೋಹ, ಕೆಲಸ ಮಾಡೋ ಜಾಗದಲ್ಲೂ ದ್ರೋಹ, ಅಂಗಡಿಗೆ ಹೋದರೆ ಅಂಗಡಿಲೂ ದ್ರೋಹ, ಮಾರ್ಕೆಟಲ್ಲೂ ದ್ರೋಹ. ಮೊದಲೆಲ್ಲ ಮಾರ್ಕೆಟಿಗೆ ಹೋದರೆ ಏನಾದರೂ ಒಂದು ಸೊಪ್ಪು ತರಕಾರಿ ದುಡ್ಡಿಲ್ಲ ಅಂದರೆ ಎತ್ಕೊಂಡು ಹೋಗಪ್ಪ ಅನ್ನೋರು. ಒಂದು ಸೇವೆ ಮನೋಭಾವನೆಯಿಂದ ಬೇರೆಯವ್ರಿಗೆ ಸಿಗಲಿ, 4 ಜನಕ್ಕೆ ಸಿಗಲಿ ಅಂತ ಹೇಳ್ಬಿಟ್ಟು ಬಿಡೋರು. ಈಗ ಹಂಗಲ್ಲ. ಈಗ ಮೆಡಿಸಿನ್ ಎಲ್ಲ ಹಾಕಿ ಕೃತಕವಾಗಿ ರೆಡಿ ಮಾಡಿ ಅದನ್ನು ತಂದು ಹಣಕ್ಕೋಸ್ಕರ ಮನುಷ್ಯ ಸತ್ತರೆ ಸಾಯ್ಲಿ ಅಂತ ಪಾಯ್ಸನ್ ತುಂಬಿಸಿ ಕೊಡ್ತಾ ಇದ್ದಾರೆ. ಫ್ರೂಟ್ಸ್ಗಳನ್ನು, ವೆಜಿಟೇಬಲ್ಸ್ಗಳನ್ನು ಮಾರ್ಕೆಟಲ್ಲಿ ತಂದು ಮಾರ್ತಾರೆ. ಯಾವುದಕ್ಕೋಸ್ಕರ? ದುಡ್ಡಿಗೋಸ್ಕರ. ದ್ರೋಹ ಅಲ್ವಾ? ಎಲ್ಲ ಕಡೆಗಳಲ್ಲೂ ದ್ರೋಹನೇ. ಮಾರಾಟದ ವಿಷಯದಲ್ಲಿ ಬಂದರೆ ದ್ರೋಹ,
ಕುಟುಂಬ ಜೀವನದಲ್ಲಿ ಬಂದರೆ ಅಲ್ಲಿ ಅಪ್ಪ ಅಮ್ಮನಿಗೆ ಮಕ್ಕಳು ದ್ರೋಹ ಮಾಡ್ತಾರೆ, ಮಕ್ಕಳಿಗೆ ಅಪ್ಪ ಅಮ್ಮ ದ್ರೋಹ ಮಾಡ್ತಾರೆ. ಯಾವ ರೀತಿ ದ್ರೋಹ ಮಾಡ್ತಾರೆ? ವಿಶ್ವಾಸ ಕೊಡದೆ ದ್ರೋಹ ಮಾಡ್ತಾರೆ, ಸತ್ಯವನ್ನು ತಿಳಿಸ್ಕೊಡ್ದೇನೆ ದ್ರೋಹ ಮಾಡ್ತಾರೆ, ದುಡ್ಡು ಕಾಸು ಕೊಟ್ಟು ದ್ರೋಹ ಮಾಡ್ತಾರೆ. ಅದೇ ಮಹಾದ್ರೋಹ. ಅವರಿಗೆ ಬದುಕಲಿಕ್ಕೆ ಕಲಿಸ್ಕೊಡ್ತಾ ಇಲ್ಲ, ದುಡಿಲಿಕ್ಕೆ ಕಲಿಸ್ಕೊಡ್ತಾ ಇಲ್ಲ, ತಿನ್ಲಿಕ್ಕೆ ಮಾತ್ರ ಕಲಿಸ್ತಾ ಇದ್ದಾರೆ. ತಿಂದು ಕುಡಿದು ಮಜಾ ಮಾಡು. ಇವತ್ತು ಕೆಲವು ಮಕ್ಕಳಿಗೆ 10, 12, 15, 18 ವರ್ಷ ಆದರೂ ಕೂಡ ಅಮ್ಮ ಊಟ ಕೊಡಬೇಕು ಎತ್ತಿ. ಅದೊಂದು ದ್ರೋಹ. ಆದರೆ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಒಂದು ಮಗುನಲ್ಲಿ ಬಿಡ್ತಾಯಿದ್ರು. ಅದು ಅಲ್ಲಿ ಇಲ್ಲಿ ಸ್ವಲ್ಪ ಮಣ್ಣು ತಿಂದೋ ಕಲ್ಲು ತಿಂದೋ ಊಟದ ಟೈಮಲ್ಲಿ ಅದನ್ನೆಲ್ಲ ತೆಗೆದು ಸ್ವಲ್ಪ ಊಟ ಮಾಡಿಸಿ ಬಿಡ್ತಾಯಿದ್ರು. ಆಮೇಲೆ ಅದ್ರ ಪಾಡಿಗೆ ಅದು ಬದುಕ್ತಾಯಿತ್ತು. ಇವ್ರು ಕೆಲಸಕ್ಕೆ ಹೋಗ್ತಾಯಿದ್ರು ಹೊಲದಲ್ಲಿ ಅಲ್ಲಿ ಇಲ್ಲಿ. ಎಲ್ಲ ವಿಷಯದಲ್ಲೂ ಎಲ್ಲ ಕಡೆಗಳಲ್ಲೂ ದ್ರೋಹನೇ. ಇನ್ನು ಚರ್ಚ್ ಒಳಗಡೆ ಬಂದರೆ ಮಹಾದ್ರೋಹ. ದುಡ್ಡು 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 ದುಡ್ಡು, ಎಲ್ಲದಕ್ಕೂ ದುಡ್ಡು ಬೇಕು. ದುಡ್ಡು ದುಡ್ಡು ಕೊಡಿ, ದುಡ್ಡು ಕೊಡಿ, ದುಡ್ಡು ಕೊಡಿ, ದುಡ್ಡು ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ, ಅದಕ್ಕೆ ಕೊಡಿ, ಇದು ಕೊಡಿ. ಯೇಸು ಸ್ವಾಮಿ ಹೆಸರಲ್ಲಿ ಮಹಾದ್ರೋಹ, ದೇವರ ಹೆಸರಲ್ಲಿ ದ್ರೋಹ. ಹೊರಗಡೆ ಹೋದರೆ ಅಲ್ಲಿ ಬಿಸ್ನೆಸ್ಸಲ್ಲಿ ದ್ರೋಹ, ಕುಟುಂಬದಲ್ಲಿ ದ್ರೋಹ. ದ್ರೋಹ ಇದೆಯಾ? ಕೆಲವ್ರು ಹೇಳ್ತಾರಲ್ಲ, ನನ್ನ ಗಂಡ ದ್ರೋಹ ಮಾಡ್ದ, ನನ್ನ ಹೆಂಡತಿ ದ್ರೋಹ ಮಾಡಿದರು, ನಮ್ಮ ಮಕ್ಕಳು ದ್ರೋಹ ಮಾಡಿದರು, ಪಕ್ಕದ ಮನೆಯವ್ರು ದ್ರೋಹ ಮಾಡಿಬಿಟ್ರು, ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಪಾರ್ಟ್ನರ್ ದ್ರೋಹ ಮಾಡಿಬಿಟ್ರು. ನಾವು ಎಲ್ಲೂ ಬೇಡ ಅಂತ ಪ್ರೇಯರ್ ಗ್ರೂಪ್ ಸೇರಿಕೊಂಡು ಪ್ರೇಯರ್ ಗ್ರೂಪಿಗೆ ಹೋದ್ರೆ ಅಲ್ಲೂ ದ್ರೋಹ, ಎಲ್ಲೆಲ್ಲೂ ದ್ರೋಹ ಇದೆಯಾ? ಇದೆ. ಆಮೇಲೆ ಬೇರೆ ಏನಿದೆ ಅಂತೆ? ಒಬ್ಬರನ್ನೊಬ್ಬರು ದ್ವೇಷಿಸುವರು, ಅನೇಕ ಸುಳ್ಳು ಪ್ರವಾದಿಗಳು ತಲೆ ಎತ್ತಿಕೊಂಡು. ಅನೇಕ ಸುಳ್ಳು ಪ್ರವಾದಿಗಳು. ಸುಳ್ಳು ಪ್ರವಾದಿಗಳು ಅಂದರೆ ಏನು? ಸುಳ್ಳು ಪ್ರವಾದಿಗಳು ಅಂದರೆ ಈ ಬೈಬಲ್ನಲ್ಲಿ ಪ್ರವಾದಿಗಳಾಗಲಿ, ಯೇಸು ಕ್ರಿಸ್ತರಾಗಲಿ, ಅವರ ನಂತರ ಬಂದಂಥ ಅಪಸ್ತೋಲರಾಗಲಿ ಉಪದೇಶ ಮಾಡದೇ ಇರತಕ್ಕಂಥದ್ದನ್ನು ಉಪದೇಶ ಮಾಡುವವರೆಲ್ಲರೂ ಕಳ್ಳ ಪ್ರವಾದಿಗಳೇ. ಪ್ರಾಫೆಸಿ ಅಂದರೆ ಏನು? ಪ್ರವಾದನೆ ಅಂದರೆ ಏನು? ದೇವರು ಕೊಡುವಂಥ ಆಲೋಚನೆಯನ್ನು, ದೇವರ ಮಾತನ್ನು ನಮ್ಮ ಬಾಯಲ್ಲಿ ತೆಗೆದುಕೊಂಡು ಮಾತಾಡೋದೇ ಪ್ರವಾದನೆ. ಅದಲ್ಲದೆ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳೋದಲ್ಲ ಪ್ರವಾದನೆ. ಅಥವಾ ಮನುಷ್ಯನ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಹೇಳೋದಲ್ಲ ಪ್ರವಾದನೆ. ಇಲ್ಲಿ ಯಾರಿಗೋ 3 ಜನಕ್ಕೆ ಹೊಸ ಮನೆ ಸಿಗ್ತಾ ಇದೆ, ಅದಲ್ಲ ಪ್ರವಾದನೆ. ಇಲ್ಲಿ ಯಾರಿಗೋ ಒಂದು ವೀಸಾ ರೆಡಿ ಆಗ್ತಾ ಇದೆ, ಅದಲ್ಲ ಪ್ರವಾದನೆ. ಅದು ಈ ಬೈಬಲ್ ಪ್ರವಾದನೆ ಅಲ್ಲ. ಕಳ್ಳ ಪ್ರವಾದಿಗಳು ಬಂದು ಇದೇ ಪ್ರವಾದನೆ ಮಾಡೋದು. ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಪ್ರವಾದಿಸುವುದು ಇದೊಂದು ಆತ್ಮ. ಅದೊಂದು ಸ್ಪಿರಿಟೇ, ಅದೊಂದು ಗಿಫ್ಟ್. ಅದು ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಅಲ್ಲ, ಗಿಫ್ಟ್ ಆಫ್ ದ ಅನದರ್ ಸ್ಪಿರಿಟ್. ಆ ಸ್ಪಿರಿಟಿಂದ, ಆ ಗಿಫ್ಟಿಂದ ಪ್ರೇರಿತರಾಗಿ ಯೇಸುವಿನ ಹೆಸರಿನಲ್ಲೇ ಇದೆಲ್ಲ ಮಾಡೋದು. ಮತ್ತು ಯೇಸು ಸ್ವಾಮಿಯ ಹೆಸರಿನಲ್ಲಿ ಇದೆಲ್ಲ ನಡೀತಾ ಇದೆ. ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಒಂದು, ನಮಗೆ ಈ ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲ, ನಮಗೆ ನಿತ್ಯ ಜೀವದ ನಿರೀಕ್ಷೆ ಇಲ್ಲ. ಈ ನಿರೀಕ್ಷೆ ಇಲ್ಲದೆ, ಅನ್ಯೋನ್ಯತೆ ಇಲ್ಲದೆ, ವಾಕ್ಯ ಇಲ್ಲದೆ ಬದುಕುವಾಗ ನಮಗೆ ಕಳ್ಳ ಪ್ರವಾದಿಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅವ್ರ ಬಲೆಗೆ ಬಿದ್ದೋಗ್ತೀವಿ. ನಮಗೆ ಬೇಕಾಗಿರೋದು ಅದೇ. ಒಂದು ಗಾದೆ ಇದೆಯಲ್ವಾ, ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಖುಷಿ ಆಯಿತು. ನಮಗೇನು ಬೇಕಿತ್ತು ಅದೇ ಹೇಳಿದರು. ಆ ಪ್ರವಾದಿ ಬಂದುಬಿಟ್ಟು, ಆ ಬ್ರದರ್ ಬಂದು ಏನು ಮಾಡಿದ್ರು ಗೊತ್ತಾ? ಕಣ್ಮುಚ್ಚಿ ಶಲಲಲಲಲಲಲಲಲಲ, ಇಲ್ಲಿ ನಿಮಗೆ ದೇವರು ಹೊಸ ಮೊಬೈಲ್ ಫೋನ್ ಕೊಡ್ತಾ ಇದ್ದಾರೆ, ಐಫೋನ್ ಕೊಡ್ತಾ ಇದ್ದಾರೆ, ತೆಗೆದುಕೊಳ್ಳಿ ಬ್ರದರ್, ರಿಸೀವ್ 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 ಇನ್ ದ ನೇಮ್ ಆಫ್ ಜೀಸಸ್, ತೆಗೆದುಕೊಳ್ಳಿ, ಆಮೇನ್. ಇವರು ಆಮೇನ್ ಅಂತ ಖುಷಿಯಾದ. ಮುಂದಿನ ವಾರ ಇವನಿಗೆ ಹೊಸ ಐಫೋನ್, ಸಾಕ್ಷಿ ಅದೇ. ಆಗ 4 ಜನಕ್ಕೆ ಆ ಸ್ಪಿರಿಟ್ಗೆ ಕನೆಕ್ಟ್ ಆದರು, ಅವರಿಗೂ ಐಫೋನ್. ಜನ ತಿಳ್ಕೊಳ್ಳೋದಿದ್ದು ಹೋಲಿ ಸ್ಪಿರಿಟ್ ಅಂತ. ಹೋಲಿ ಸ್ಪಿರಿಟ್ ಅಲ್ಲ, ಇನ್ನೊಂದು ಸ್ಪಿರಿಟ್. ನಮಗೆ ಬೇಕಾಗಿರೋದು ಅದೇ ಸ್ಪಿರಿಟ್ ಅಲ್ವಾ? ಯೋಚನೆ ಮಾಡಿ, ನಮ್ಮ ವಿಶ್ವಾಸದಲ್ಲಿ ಕುಸಿತಾ ಇದ್ದೀವ, ಬೆಳೀತಾ ಇದ್ದೀವ ಅಂತ ಗೊತ್ತಾಗುತ್ತೆ ನಮ್ಗೆ ಅವಾಗ. ಆಮೇಲೆ ನೆಕ್ಸ್ಟ್, ಭ್ರಷ್ಟಾಚಾರವು ಬೆಳೆದು ಬಹು ಜನರ ಪ್ರೀತಿ ಹುಡುಗಿ ಹೋಗುವುದು. ಭ್ರಷ್ಟಾಚಾರ, ಲಾಲೆಸ್ನೆಸ್ ಇದೆಯಾ? ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ಇದೆಯಾ? ನಮ್ಮ ದೇಶದಲ್ಲಿ ಇದೆಯಾ? ಅದೇ ಇರೋದು, ಭ್ರಷ್ಟಾಚಾರನೇ ಇರೋದು. ಭ್ರಷ್ಟಾಚಾರ ತುಂಬಿ 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 ಅದು ತುಳುಕ್ತಾ ಇದೆ. ಭ್ರಷ್ಟಾಚಾರವು ಬೆಳೆದು ಬೆಳೆದು ಪ್ರೀತಿ ಉಡುಗಿ ಹೋಗುತ್ತೆ. ಲವ್ ವಿಲ್ ಬಿಕಮ್ ಕೋಲ್ಡ್, ಮರಗಟ್ಟಿ ಹೋಗುತ್ತಂತೆ ಪ್ರೀತಿ ಇಲ್ಲದ. ಈಗ ಪ್ರೀತಿ ಥರ ನಾಟಕ ಮಾಡಬೇಕೀಗ.
ಗಂಡ ಹೆಂಡತಿ ಮಧ್ಯದಲ್ಲಿ ಪರಸ್ಪರ ಪ್ರೀತಿ ಇಲ್ಲ. ಈಗ ಪ್ರೀತಿ ಥರ ಡ್ರಾಮಾ ಮಾಡಲೇಬೇಕು. ಅವನ್ನ ಉಳಿಸ್ಕೋಬೇಕು, ಇವಳನ್ನ ಉಳಿಸ್ಕೋಬೇಕಂದ್ರೆ ನಾಟಕ ಮಾಡಲೇಬೇಕು. ಯಾಕಂದರೆ ಒಳಗಡೆ ಫ್ರೀಸ್ ಆಗಿಬಿಟ್ಟಿದೆ. ಇಲ್ಲ, ಈ ಲವ್ ಪ್ರೊಡ್ಯೂಸ್ ಮಾಡುವ ಸಿಸ್ಟಮ್ ಹಾಳಾಗೋಗ್ಬಿಟ್ಟಿದೆ, ಕರಪ್ಟ್ ಆಗಿಬಿಟ್ಟಿದೆ. ಲಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ ನಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲ. ಲವ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಲವ್ ದೇವರದು. ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿ ದೇವರಿಂದ ಉಗಮವಾಗುವುದು, ಮನುಷ್ಯನಿಂದ ಉಗಮ ಆಗಲ್ಲ. ಲವ್ ಕಮ್ಸ್ ಫ್ರಮ್ ಗಾಡ್. ಗಾಡ್, ಹೋಲಿ ಸ್ಪಿರಿಟ್ ಇಸ್ ದ ಸೋರ್ಸ್ ಆಫ್ ಲವ್. ವೆನ್ ಯು ಡು ನಾಟ್ ಹ್ಯಾವ್ ಎ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್, ದೆರ್ ಇಸ್ ನೋ ಲವ್ ಎಟ್ ಆಲ್. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇಲ್ಲದಿರೋ ಯಾರಲ್ಲೂ ಪ್ರೀತಿ ಇರೋ ಚಾನ್ಸೇ ಇಲ್ಲ. ಏನಿರುತ್ತೆ ಮತ್ತೆ? ಲಸ್ಟ್ ಇರುತ್ತೆ, ದುರಿಚ್ಛೆಗಳು ತುಂಬಿಕೊಂಡಿರುತ್ತೆ. ಪ್ರೀತಿ ಥರ ನಾಟಕ ಮಾಡಬೇಕಾಗುತ್ತೆ, ಪ್ರೀತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಫ್ರೋಝನ್, ಮರಗಟ್ಟು ಹೋಗಿದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೊಂದು ಜೆನ್ಯೂನ್ ರಿಪೆಂಟೆನ್ಸ್ ಅವಶ್ಯಕತೆ ಇದೆ. ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಈ ಒಂದು ಸಮಯದಲ್ಲಿ ದೇವರ ಮುಂದೆ ನಾವಿದ್ದೀವಿ. ಒಳ್ಳೆಯ ತಂದೆಯಾಗಿದ್ದಾರೆ ದೇವರು. ಯಾರೊಬ್ಬರೂ ನಾಶವಾಗಬೇಕೆಂಬುದು ದೇವರ ಇಚ್ಛೆ ಅಲ್ಲ. ಎಲ್ಲರೂ ಕೂಡ ವಿಶ್ವಾಸವಿಟ್ಟು ಮಾನಸಾಂತರಪಟ್ಟು ರಕ್ಷಣೆ ಪಡೆದುಕೊಳ್ಳಬೇಕು ಎಂಬುದೇ ದೇವರ ಇಚ್ಛೆ. ಬೈಬಲ್ ಹೇಳುವ ಹಾಗೆ, ದೇವರ ವಾಕ್ಯ ಹೇಳುವ ಹಾಗೆ, ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ನಾವು ಈ ಲೋಕದ ಪ್ರಜೆಗಳಲ್ಲ. ಈ ಲೋಕದ ಪ್ರಜೆಗಳು ಲೌಕಿಕವಾಗಿ ಅವರು ಇಷ್ಟ ಬಂದ ಹಾಗೆ ಬದುಕ್ತಾರೆ. ನಾವು ಕೂಡ ಅವರಂತೆ ಬದುಕುವಾಗ ನಾವು ದೇವರಿಗೆ ಶತ್ರುಗಳಾಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ಮಿತ್ರರಾಗಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟವರು. ಶತ್ರುಗಳಾಗಿದ್ದೆವು ನಾವು. ಆದರೆ ಯೇಸು ಕ್ರಿಸ್ತನ ಮರಣದ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನಾವು ನಂಬಿಕೆ ಇಟ್ಟು ಆ ಒಂದು ನಿರೀಕ್ಷೆಯಿಂದ ಬರುವಾಗ ಯೇಸು ಬರ್ತಾರೆ, ಬೇಗ ಬರ್ತಾರೆ, ಈಗ ಬರ್ತಾರೆ, ಈ ಕ್ಷಣ ಬರ್ತಾರೆ. ಈ ಒಂದು ಕನ್ವಿಕ್ಷನ್ನಲ್ಲಿ ನಾವು ಬದುಕುವಾಗ ನಮಗೆ ಡಿಸ್ಕರೇಜ್ ಆಗುವ ಸಾಧ್ಯತೆ ಇಲ್ಲ. ನಾವು ಕುಸಿದು ಹೋಗ್ಲಿಕ್ಕೆ ಆಗೋದಿಲ್ಲ. ಏನೇ ಆದರೂ ನಾವು ಭಯಪಡೋದಿಲ್ಲ. ನಾವು ಲೋಕದ ವ್ಯಾಮೋಹಗಳ ಹಿಂದೆ ಹೋಗೋದಿಲ್ಲ. ನಾವು ಯಾರ ಮೇಲೂ ಕೋಪ ದ್ವೇಷ ಇಟ್ಕೊಂಡು ಬದುಕೋದಿಲ್ಲ. ನಾವು ಮಾನಸಾಂತರ ಪಡ್ತೀವಿ. ನಾವೊಂದು ಮಾನಸಾಂತರದ ಜೀವನವನ್ನು ಜೀವಿಸ್ತೀವಿ. ನಮಗಿವತ್ತು ಮಾನಸಾಂತರ ಯಾಕಿಲ್ಲ ಅಂದರೆ ನಮಗೆ ಹೋಪ್ ಇಲ್ಲ. ಬಿಕಾಸ್ ಆಫ್ ಅವರ್ ಹೋಪ್ಲೆಸ್ನೆಸ್ ವಿ ಆರ್ ನಾಟ್ ಏಬಲ್ ಟು ರಿಪೆಂಟ್ ಆಲ್ಸೋ. ಲ್ಯಾಕ್ ಆಫ್ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್, ವಿ ಆರ್ ನಾಟ್ ಏಬಲ್ ಟು ರಿಪೆಂಟ್. ಈ ಒಂದು ನಿರೀಕ್ಷೆ ಇಲ್ಲ, ಪವಿತ್ರಾತ್ಮನ ಅನ್ಯೋನ್ಯತೆ ಇಲ್ಲ, ದೇವರ ವಾಕ್ಯದ ವಿಷಯದಲ್ಲಿ ಏನೂ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಮಗೇನಾಗ್ತಾ ಇಲ್ಲ, ನಮ್ಮ ಒಳಗಡೆ ಒಂದು ಜೆನ್ಯೂನ್ ರಿಪೆಂಟೆನ್ಸ್ ಬರ್ತಾ ಇಲ್ಲ. ನಾವು ಟ್ರೈ ಮಾಡ್ತೀವಿ, ಬರ್ತಾ ಇಲ್ಲ. ಬರಬೇಕಾದ್ರೆ ನಮಗೆ ಈ ನಿರೀಕ್ಷೆ ಸರಿಯಾಗಿ ಅರ್ಥ ಆಗಬೇಕು. ಪವಿತ್ರಾತ್ಮರು ಯಾರು ಅಂತ ನಮಗೆ ಅರ್ಥ ಆಗಬೇಕು. ದೇವರ ವಾಕ್ಯದ ಮಹತ್ವ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು. ದೇವರ ವಾಕ್ಯ ಇರೋದು ಯಾಕೆ ಅಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ನಿತ್ಯ ಜೀವಕ್ಕಾಗಿ. ಯೋವನ್ನ 6:68 ವಾಕ್ಯ ಹೇಳುತ್ತೆ, ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ನಿತ್ಯ ಜೀವ ಕೊಡುವ ನುಡಿಗಳು ಇರುವುದು ನಿಮ್ಮ ಬಳಿಯಲ್ಲಿ. ಹಾಗಾದರೆ ದೇವರ ನುಡಿಗಳು ಯಾಕೆ ಅಂದರೆ ನಮ್ಮ ಶರೀರದಲ್ಲಿ ರೋಗ ಸೌಖ್ಯ ಪಡ್ಕೊಳ್ಳಿಕ್ಕಲ್ಲ ಇರೋದು, ಅದ್ಭುತ ಪಡ್ಕೊಳ್ಳಿಕ್ಕಲ್ಲ ಇರೋದು, ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡ್ಕೊಳ್ಳಿಕ್ಕಲ್ಲ ಇರೋದು. ವಾಕ್ಯ ಇರೋದು ನಿತ್ಯ ಜೀವವನ್ನು ಅನುಭವಿಸಲಿಕ್ಕೆ. ಯೇಸುವಿನ ಮಾತುಗಳು ನಮಗೆ ನಿತ್ಯ ಜೀವಕ್ಕೆ ಕನೆಕ್ಟ್ ಮಾಡುತ್ತೆ. ಎವ್ರಿ ವರ್ಡ್ ಆಫ್ ಗಾಡ್ ವಿಲ್ ಕನೆಕ್ಟ್ ಯು ಟು ಇಟರ್ನಲ್ ಲೈಫ್, ಟು ಹೆವನ್, ಟು ಜೀಸಸ್. ಪ್ರತಿಯೊಂದು ನುಡಿಗಳು, ಪ್ರತಿಯೊಂದು ದೇವರ ವಾಕ್ಯದ ಉಪದೇಶಗಳು ನಮ್ಮನ್ನು ಇನ್ನೂ ಹೆಚ್ಚಾಗಿ, ಇನ್ನೊಂದು ಸ್ವಲ್ಪ, ಇನ್ನೂ ಹೆಚ್ಚಾಗಿ ಯೇಸುವಿಗೆ ಕನೆಕ್ಟ್ ಮಾಡುತ್ತೆ, ಮಾಡಿಸುತ್ತೆ, ಸ್ವರ್ಗಕ್ಕೆ ಕನೆಕ್ಟ್ ಮಾಡಿಸುತ್ತೆ, ನಿತ್ಯತೆಗೆ ಕನೆಕ್ಟ್ ಮಾಡಿಸುತ್ತೆ. ನಮ್ಮನ್ನು ಲೋಕದಿಂದ ಅದು ಸಪ್ರೇಟ್ ಮಾಡುತ್ತೆ. ದೇವರ ವಾಕ್ಯ ಖಡ್ಗ, ಕತ್ತಿ ಥರ ಅದು ಕಟ್ ಮಾಡುತ್ತೆ, ನಮ್ಮನ್ನು ಸಪ್ರೇಟ್ ಮಾಡುತ್ತೆ ಲೋಕದಿಂದ. ಲೋಕಕ್ಕೆ ಸೇರಿಸೋದಿಲ್ಲ ದೇವರ ವಾಕ್ಯ. ಆದರೆ ಇವತ್ತೆಷ್ಟೋ ವಾಕ್ಯಗಳನ್ನ ತೆಗೆದುಕೊಂಡು ಲೋಕಕ್ಕೆ ಸೇರಿಸುವಂಥ ಅನೇಕ ಕಳ್ಳ ಪ್ರವಾದಿಗಳು ಪ್ರಪಂಚದಲ್ಲಿ ಇದ್ದಾರೆ, ಹುಟ್ಕೊಂಡಿದ್ದಾರೆ. ವಾಕ್ಯ ಇರೋದು ಲೋಕಕ್ಕೆ ಕನೆಕ್ಟ್ ಮಾಡಲಿಕ್ಕಲ್ಲ, ಲೋಕದಿಂದ ನಮ್ಮನ್ನು ಸಪ್ರೇಟ್ ಮಾಡಿ ಸ್ವರ್ಗ ರಾಜ್ಯಕ್ಕೆ ಸೇರಿಸಿ ಆ ದಾರಿಯಲ್ಲಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಲಿಕ್ಕೆ.
ವರ್ಡ್ ಆಫ್ ಗಾಡ್ ಇಸ್ ಲ್ಯಾಂಪ್ ಟು ಅವರ್ ಫೀಟ್, ಲೈಟ್ ಆನ್ ಅವರ್ ಪಾತ್. ಅದು ನಮ್ಮ ಜೀವನಕ್ಕೆ ಒಂದು ಬೆಳಕಾಗಿದೆ. ಯಾವುದು ಈ ಕತ್ತಲೆ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ಯಾವುದು ಸರಿಯಾದ ದಾರಿ? ದೇವರ ದಾರಿ ಯಾವುದು? ವಿಚ್ ಈಸ್ ದ ಟ್ರೂ ವೇ, ವಿಚ್ ಇಸ್ ಗಾಡ್ಸ್ ವೇ. ಅದು ನಮಗೆ ಹೇಗೆ ತಿಳ್ಕೊಳ್ಳಿಕ್ಕಾಗುತ್ತೆ? ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಖಾಂತರ ಮಾತ್ರನೇ. ವಾಕ್ಯ ಇಲ್ಲದೆ ಇದ್ದರೆ ಎಲ್ಲ ದಾರಿನೂ ಚೆನ್ನಾಗೇ ಕಾಣಿಸುತ್ತೆ. ಕೆಲವು ಟೈಮ್ ನಾವು ಹೇಳ್ತೀವಲ್ವ, ಚೆನ್ನಾಗಿದೆ, ಒಳ್ಳೆ ಕುಟುಂಬ, ಒಳ್ಳೆ ಗಂಡು, ಒಳ್ಳೆ ಫ್ಯಾಮಿಲಿ, ಒಳ್ಳೆಯದು ಅಂತ ಕೈ ಹಾಕಿದ್ವಿ, ಈ ರೀತಿ ಆಗೋಯ್ತು, ಆ ರೀತಿ ಆಗೋಯ್ತು, ಒದ್ದಾಟ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ. ಏನು ಮಾಡೋದೀಗ? ಮಾನಸಾಂತರ ಪಡಿ. ದೇವರೇ, ನಿನ್ನ ಅರಿವಿಲ್ಲದೆ, ನಿನ್ನ ವಾಕ್ಯವಿಲ್ಲದೆ, ನಿನ್ನ ಆತ್ಮನ ಅನ್ಯೋನ್ಯತೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ ನಾನಿಷ್ಟು ದಿನ ಬದುಕಿದೆ. ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ ಯೇಸುವೆ. ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ ಬದುಕಲು ಬೇಕಾದ ಆ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಎಂದು ಸ್ವರ್ಗಾರೋಹಣರಾಗಿ ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ನನಗೆ ಕೊಟ್ಟಿದ್ದೀರಿ. ಆದರೆ ಆ ನಿತ್ಯತೆಯ ನಿರೀಕ್ಷೆಗಿಂತಲೂ ಹೆಚ್ಚಾಗಿ ಲೋಕದ ನಿರೀಕ್ಷೆಗಳಲ್ಲೇ ನಾನು ಬದುಕಿದೆ ಸ್ವಾಮಿ. ನೀವು ಕೊಟ್ಟ ಸ್ವರ್ಗೀಯ ನಿರೀಕ್ಷೆಯನ್ನು ನಾನು ದೂರ ತಳ್ಳಿದೆ. ನನಗೆ ದಾರಿದೀಪವಾಗಿ ನೀನು ಕೊಟ್ಟಂಥ ವಾಕ್ಯವನ್ನು ನಾನು ದೂರ ಇಟ್ಟು ಬದುಕಿದ್ದೇನೆ. ಪರಲೋಕದ ದಾರಿಯಲ್ಲಿ ನಡೆಯಲು ಬೇಕಾದಂತಹ ಆ ಒಂದು ಟಾರ್ಚ್, ಆ ಒಂದು ಬೆಳಕಾದ ನಿನ್ನ ವಚನಗಳನ್ನು ನಾನು ಕಡೆಗಣಿಸಿ ಬದುಕಿದ್ದೇನೆ ಯೇಸುವೆ. ನನ್ನನ್ನು ಕ್ಷಮಿಸಿರಿ ಯೇಸುವೆ. ದೇವರ ವಾಕ್ಯ ಹೇಳ್ತದೆ, ಪಶ್ಚಾತ್ತಾಪ ಪಡುವ ದೀನ ಮನದೊಂದಿಗೆ ನಾನಿದ್ದೇನೆ. ನೊಂದು ಬೆಂದ ಮನವನಾಥ ಒಲ್ಲೆಯೇನನು, ಮುರಿದ ಮನವೇ ದೇವನೊಲಿಯುವ ಯಜ್ಞವು. ಇಂದು ನನ್ನ ಮನಸ್ಸು ಮುರಿದು ಹೋಗ್ತಾ ಇದೆಯಾ? ದೇವರಿಗೆ ವಿರುದ್ಧ ನಾನು ನಡ್ಕೊಳ್ತಾ ಇದ್ದೀನಲ್ವಾ? ಅಯ್ಯೋ, ನಾನು ದೇವರಿಗೆ ಶತ್ರು ಆಗಿ ಬದುಕ್ತಾ ಇದ್ದೀನಲ್ವಾ? ಪವಿತ್ರಾತ್ಮನನ್ನು ವಿರೋಧಿಸ್ತಾ ಪ್ರತಿಭಟಿಸ್ತಾ ಬದುಕ್ತಾ ಇದ್ದೀನಲ್ವಾ? ಪವಿತ್ರಾತ್ಮನಿಗೆ ಇಷ್ಟವಿಲ್ಲದ ಜೀವನವನ್ನು ಜೀವಿಸ್ತಾ ಪವಿತ್ರಾತ್ಮರೇ ಎಂದು ಪವಿತ್ರಾತ್ಮನ ಹೆಸರು ಹೇಳಿ ಬದುಕ್ತಾ ಇದ್ದೀನಲ್ವಾ? ಎಂಥ ದ್ರೋಹಿ ನಾನು. ಲಾರ್ಡ್, ಐ ಆಮ್ ಸಾರಿ. ಯೇಸುವೇ, ನನ್ನನ್ನು ಕ್ಷಮಿಸಿರಿ. ನಾನು ಪಾಪಾತ್ಮ ಸ್ವಾಮಿ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ನಿಮ್ಮ ರಕ್ಷಣೆಯನ್ನು ಅರ್ಥ ಮಾಡಿಕೊಳ್ಳದೆ, ನೀವು ಕೊಟ್ಟಂತಹ ಆ ನೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನನ್ನದೇ ಆದ ದಾರಿಯಲ್ಲಿ ನಾನು ನಡೆದೆ. ಈ ಒಂದು ಸಮಯದಲ್ಲಿ ಮತ್ತೊಮ್ಮೆ ಯೇಸುವೇ, ನಿನ್ನ ಮಗನಾಗಿ, ನಿನ್ನ ಶಿಷ್ಯನಾಗಿ, ನಿನ್ನ ಶಿಷ್ಯಳಾಗಿ ಪ್ರಜ್ವಲಿಸುವಂತೆ ನನ್ನನ್ನು ಬಲಪಡಿಸಿರಿ.